ಸಣ್ಣ ಪುಟ್ಟ ಬಾಡಿಗೆ ಬರುತ್ತೆ, ಅದೆಲ್ಲ ರೇಟ್ ಕೊಡ್ತಾ ಇಲ್ಲ ಸರ್. ಓಲಾ, ಊಬರು, ರ್ಯಾಪಿಡೋ 3 ಜನನು ಕಿಲೋಮೀಟ್ರಿಗೆ ಏನು ಬರಬೇಕೋ ಅದನ್ನು ರೇಟ್ ಕೊಡ್ತಾ ಇಲ್ಲ. ಒಂದು ಪಿಕಪ್ಗಳು ಒಂದೊಂದು ಕಿಲೋಮೀಟ್ರ್ ಮಾಡ್ತೀವಿ ಸರ್. ಸಂಘ ಸಂಸ್ಥೆಗಳು ಇದೆ ಯಾವುದು ಇಲ್ಲ ಅಂತೇನಿಲ್ಲ, ಅದಕ್ಕೂ ಅವ್ರು ಹೇಳ್ತಾರೆ, ಧ್ವನಿ ಎತ್ತುತ್ತಾರೆ, ಅದು ಕಾರ್ಯರೂಪಕ್ಕೆ ತರಬೇಕಲ್ವ. ನಾನು ಮಾತಾಡ್ತೀನಿ, ನೀವು ಮಾತಾಡ್ತೀರಾ, ಮತ್ತೊಬ್ಬರು ಮಾತಾಡ್ತಾರೆ. ಪಬ್ಲಿಕ್ ಎಷ್ಟು ತೊಂದರೆ ಆಯ್ತದೆ ಅಂತ ಅವ್ರಿಗೆ ಗೊತ್ತಿಲ್ಲ. ಆಟೋದವರೆಲ್ಲ ಬೀದಿಗೆ ಬಂದು ನಿಂತವ್ರು ಇವತ್ತೊಂದು ದಿನ ಪಾಪ. ಒಂದು ಹೇಳ್ಬೋದು ಅವ್ರಿಗೆ, ಬೈಕ್ನ ಬಂದ್ ಮಾಡಿ, ಬೈಕ್ ಟ್ಯಾಕ್ಸಿ ಬೇಡ. ಬ್ಯಾನ್ ಮಾಡೋದ ಊದು ಓಡಿಸ್ಬಿಡ್ಬೇಕು. ಬ್ಯಾನ್ ಅಲ್ಲೋಡೋದು ನೋಡಿ, ಹೋಗ್ತದೆ ನೋಡಿ ಇಲ್ಲಿ. ಹಾಂ, ಊದು ಓಡಿಸ್ಬಿಡ್ಬೇಕು. ಟ್ಯಾಕ್ಸು ಡೈಲಿ ಕಟ್ಟಾಗುತ್ತೆ, ದುಡಿಯೋದೆಲ್ಲ ಅಲ್ಲೇ ಹೋಗುತ್ತೆ. ಗೌರ್ಮೆಂಟ್ ನಮ್ಗೆ ಟ್ಯಾಕ್ಸ್ ಫ್ರೀ ಮಾಡಿಬಿಡ್ಲಿ. ಹಾಂ, ಅದು ಗೌರ್ಮೆಂಟ್ ಬಿಟ್ಟಿದ್ದು, ನಾವೇನು ಹೇಳಲ್ಲ. ಪ್ರಾಬ್ಲಮ್ ಆಗ್ತೈತೆ ನಮಗೆ. ಟ್ಯಾಕ್ಸ್ ಕಟ್ತೀವಿ, ಎಲ್ಲ ಕಟ್ತೀವಿ, ಅವ್ರು ಏನಿಲ್ಲ, ಎಲ್ಲ ಬೋಲ್ಡು ಅವ್ರ ಪಾಡಿಗೆ ಅವರು ಮಾಡ್ತಾರೆ. ಸರ್ಕಾರ ಕೈಗೊಳ್ಬೇಕು ಏನಾದ್ರೂ. ಹಾಂ, ಗೌರ್ಮೆಂಟ್ ಆ್ಯಕ್ಷನ್ ತಗೋಬೇಕು. ಅದು ಕೈ ಬಿಡ್ಬೇಕು ಅಂತೀರಾ ರ್ಯಾಪಿಡೋನ? ಬಿಟ್ಟೆ ಒಳ್ಳೇದು. ಇಲ್ಲ ನಮಗೂ ಫ್ರೀ ಮಾಡಿಬಿಡ್ಲಿ ಗೌರ್ಮೆಂಟಿಂದ, ನಮ್ಮದು ಏನು ಕೇಳಂಗೆ ಬೇಡ. ವೈಟ್ ಬೋರ್ಡ್ ಯಾರು ಬೇಕಾದ್ರೆ ಓಡ್ಸಂಗೆ ಮಾಡಿಬಿಡ್ಲಿ. ಹಾಂ, ಒಳ್ಳೇದಾಗ್ಬಿಡ್ತದೆ. ಯಾವ ಟ್ಯಾಕ್ಸು ಕಟ್ಟಂಗಿರಲ್ಲ, ನಮ್ಗೆ ದುಡಿದಿದ್ದು ಮನೆಗೆ ತಗೊಂಡು ಹೋಗ್ತೀವಿ. ಹ್ಞೂ, ಆಗ್ತೈತೆ. ಯಾವ ಥರ ತೊಂದರೆ ಆಗ್ತದೆ? ಹೇಳ್ತಾರೆ ಅಂದರೆ ಡ್ಯೂಟಿ ಜಾಸ್ತಿ ಬರಲ್ಲ. ಅದೇ ಇಲ್ಲಿ ಟಕ್ ಮಾಡ್ಕೊಳಕ್ಕೆ ಹೋದರೆ ಆಗಲ್ಲ, ಕ್ಯಾನ್ಸಲ್ ಆಗುತ್ತೆ, ಬರುತ್ತೆ. ಈಗ ಗೌರ್ಮೆಂಟ್ ಅವ್ರು ಏನು ಮಾಡಬೇಕು ಅಂತ ಅನ್ಕೋತೀರಾ ಈ ಒಂದು ಇದಕ್ಕೆ? ನಮಗೇನು ಗೊತ್ತಿಲ್ಲ ಸರ್ ಅವ್ರದ್ದು. ಟೂ ವೀಲರು ಬ್ಯಾನ್ ಮಾಡಬೇಕಾ ಅಥವಾ ಹೆಂಗೆ ಅಂತ? ಬ್ಯಾನ್ ಮಾಡ್ಬೇಕು ಮತ್ತೆ ಅದು. ಬ್ಯಾನ್ ಮಾಡಲಂದರೆ ಆಗಲ್ಲ. ನಮಗೆಲ್ಲ ರ್ಯಾಪಿಡೋ ಜಾಸ್ತಿ ತೊಗೊಲ್ಲ, ಓಡಿಸಲ್ಲ. ಎಲ್ಲಂದರೆ ಮಾಡಿಸ್ಬೇಕದು, ಮಾಡಿಸಿದ್ರೆ ಆಗೋದು. ಹಾಂ, ಆಟೋದವ್ರಿಗೆ ತೊಂದರೆ ಆಗ್ತದೆ. ಹಾಂ, ಆಗ್ಲಕ್ಕತ್ತೈತೆ. ತೊಂದರೆ ಯಾಕಾಗಲ್ದು. ಕೆಲವೊಬ್ರು ಆಟೋದವ್ರನ್ನ ಹೇಳ್ತಾವ್ರೆ, ಯಾಕೆ ರ್ಯಾಪಿಡ್ ಯಾಕೆ ಹಾಕೋಬೇಕು, ಯಾವನ ಓಬರ್ ಹಾಕೊಂಡು ಓಡಿಸ್ಬೇಕು ಅಂತವ್ರೆ. ಅದರಿಂದ ತೊಂದರೆ ಆಗ್ಲಕ್ಕತ್ತೈತೆ, ಆಡಿಸ್ಬೇಕು. ಬೈಕ್ ಟ್ಯಾಕ್ಸಿ ಇಂದ ಸಮಸ್ಯೆ ಅಂದರೆ ಸಿಕ್ಕಾಪಟ್ಟೆ ಆಗ್ತಾಯಿದೆ ಸರ್. ನೋಡಿ, ಬಾಡಿಗೆಗಳು ಸಿಗೋಲ್ಲ ನಮಗೆ. ಗಂಟೆಗಟ್ಟಲೆ ಕಾಯ್ದ್ರೂ ಒಂದೊಂದು ಬಾಡಿಗೆಗಳು ಸಿಗೋಲ್ಲ. ಒಂದು ಆಮೇಲೆ ರೇಟ್ಗಳು ಕೊಡ್ತಾಯಿಲ್ಲ ಸರ್. ಅವ್ರು ಮೇಯ್ನ್ ಇಂಪಾರ್ಟೆಂಟು ರೇಟ್ ಬರ್ತಾಯಿಲ್ಲ. 16 ರೂಪಾಯಿ ಕಿಲೋಮೀಟ್ರ್, 18 ರೂಪಾಯಿ ಕಿಲೋಮೀಟ್ರ್ ಮಾಡಿದ್ದಾರೆ. 18 ರೂಪಾಯಿ ಕಿಲೋಮೀಟ್ರೂ ಬರ್ತಾಯಿಲ್ಲ ನಮಗೆ. ಇವಾಗ ನೋಡಿ, ಒಂದು ಬಾಡಿಗೆ ಬಂದೆ 5 ಕಿಲೋಮೀಟ್ರಿಗೆ 90 ರೂಪಾಯಿ ಆಗುತ್ತೆ, 82 ರೂಪಾಯಿ ತೋರಿಸಿದ್ದೀನಿ. ನಾವು ಏನು ಮೇಂಟೈನ್ ಮಾಡಬೇಕು, ಹೆಂಗೆ ಮೇಂಟೈನ್ ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಸರ್. ಹಾಂ, ಗ್ಯಾಸ್ ರೇಟ್ ಬೇರೆ ತಿಂಗಳ ಜಾಸ್ತಿ ಮಾಡ್ತಿದ್ದಾರೆ. ಅದನ್ನಂತೂ ಯಾರು ಕೇಳೋರಿಲ್ಲ. ಕಸ್ಟಮರ್ಗಂತೂ 5 ರೂಪಾಯಿ ಜಾಸ್ತಿ ಹಾಕಿ ಅಂದರೆ ಅವ್ರು ಹಾಕಲ್ಲ. ಪಿಕಪ್ಪಿಗೆ ಹೋಗೋದು 1 ಕಿಲೋಮೀಟ್ರು, ಅರ್ಧ ಕಿಲೋಮೀಟ್ರ್ ಎಲ್ಲ ಇರುತ್ತೆ. ಪಿಕಪ್ಪಿಗೆ ಹೋಗ್ಬಿಡ್ತೀವಿ, ಅದನ್ನು 1 ಕಿಲೋಮೀಟ್ರ್ ಹೋಗೋದು ಅದು ಲೆಕ್ಕ ಇಲ್ಲ. ಏನು ಕಸ್ಟಮರ್ ಹತ್ತಿ ನಮಗೆ ಏನು OTP ಹೇಳಿದ್ಮೇಲೆ ನಮಗೆ ಕೌಂಟಿಂಗ್ ಬರುತ್ತೆ. ಅದರಲ್ಲೂ ಟೂ ವೀಲರ್ಗಳೆಲ್ಲ ನಮ್ಮ ಹತ್ರನೇ ಪಿಕಪ್ ಮಾಡ್ಕೊಂಡು ಹೋಗ್ತಾರೆ. ಅವ್ರಿಗೆ ಹೇಳೋರಿಲ್ಲ ಕೇಳೋರಿಲ್ಲ, ಹಂಗಾಗ್ಬಿಟ್ಟಿದೆ. ಭಾರಿ ತುಂಬ ಕಷ್ಟ ಆಗಿದೆ ಸರ್ ನಮ್ಮ ಜೀವನ. ಹೇಳಂಗಿಲ್ಲ ಸರ್. ನಿಮ್ಮೊಂಥರ ಈ ಥರ ಕೇಳಿದ್ರೆ ನಾವು ಹೇಳ್ಕೊತೀವಿ ಅಷ್ಟೇ, ಇನ್ನೇನಿಲ್ಲ ಸರ್. ಟೂ ವೀಲರ್ಗೆ ವೈಟ್ ಬೋರ್ಡ್ ಅದು ಆ್ಯಕ್ಚುಲಿ. ಹಾಂ ಸರ್. ಎಲ್ಲೋ ಬೋರ್ಡ್ ಇಲ್ಲ, ಟ್ಯಾಕ್ಸ್ ಕಟ್ಟಲ್ಲ, ಏನಿಲ್ಲ, ವೈಟ್ ಬೋರ್ಡು. ಹೌದು ಸರ್. ನಿಮ್ದು ಎಲ್ಲೋ ಬೋರ್ಡು, ಟ್ಯಾಕ್ಸ್ ಕಟ್ತೀರಾ. ಇದನ್ನು ನೀವು ಏನು ಗೌರ್ಮೆಂಟ್ಗೆ ಗಮನಕ್ಕೆ ತರಬೇಕು ಅಂತ ಏನು ಅನ್ನಿಸ್ತಲ್ವಾ? ಅನ್ನಿಸ್ತಿದೆ ಸರ್. ಏನು ಒಬ್ಬ ಕೇಳಿ ನಾನು ಏನು ಮಾಡಲಿ ಸರ್? ನಮ್ಮಂತರ 10 ಜನ 50 ಜನ 50 ಜನ 100 ಜನ ಆದರೆ ಹೋಗಿ ಕೇಳ್ಬೋದು ಸರ್. ಅಲ್ಲ, ನಿಮ್ಮ ಸಂಘ ಸಂಸ್ಥೆಗಳಿದಾವಲ್ಲ, ಸಂಘ ಸಂಸ್ಥೆಗಳು ಯಾರು ಅಷ್ಟೊಂದು ತಲೆ ಕೆಡ್ಸೋಣ ಸರ್. ಅವರೊಂದು 50 ಜನ ಸೇರ್ಸ್ಕೊಂತಾರೆ, 100 ಜನ ಸೇರ್ಸ್ಕೊಂತಾರೆ, ಹೋಗ್ತಾರೆ ಬರ್ತಾರೆ ಅಷ್ಟೇ. ಅವರು ಎಲ್ಲರನ್ನೂ ಟೋಟಲಾಗಿ ಯಾರನ್ನೂ ಸೇರಿಸ್ಕೊಳಲ್ಲ ಸರ್. ಅವ್ರು ಏನು ಸಂಘ ಸಂಸ್ಥೆಗಳಲ್ಲಿ ಅವರದ್ದು ಏನು ನಮ್ಮ ಹೆಸರು ನೋಂದಣಿ ಆಗಿರುತ್ತೆ ಅದನ್ನು ಮಾತ್ರ ಅವ್ರು ಮಾಡ್ಕೊತಾರೆ ಹೊರತು ಮಾಮೂಲಿಯಾಗಿ ಓಡಿಸೋರನ್ನ ಯಾರನ್ನೂ ಇದು ಮಾಡ್ಕೊಳಲ್ಲ ಸರ್. ಅದು ಸಮಸ್ಯೆ ಆಗಿರೋದು ಅಷ್ಟೇ. ನಾವು ಗಮನಕ್ಕೆ ತರಬೇಕು ಅಂತೀವಿ ಸರ್. ನಮ್ಮ ಮಾತು ಯಾರು ಕೇಳಲ್ಲ, ತಲೆ ಕೆಡಿಸ್ಕೊಳ್ಳಲ್ಲ. ಅದು ಬೇರೆ ನೋಡಿ, ಈ ಜಾಗದಲ್ಲಿ ನಿಲ್ಲಿಸಿದ್ದೀವಿ, ಎಲ್ಲ ಕಡೆ ನೋ ಪಾರ್ಕಿಂಗು, ಫೋಟೋಗಳು ತೆಕ್ಕೊಂಡು ಹೋಗ್ತಾರೆ, ಕೇಸ್ಗಳು ಬರ್ತಾಯಿದೆ. ತುಂಬ ಕಷ್ಟ ಆಗಿದೆ ಸರ್ ಜೀವನ ಒಟ್ಟಿಗೆ ನಮಗೆ. ಸರ್ಕಾರಕ್ಕೆ ಏನು ಕೇಳ್ಕೊತೀವಿ ಅಂದೆ ಸರ್, ದಯವಿಟ್ಟು ಟೂ ವೀಲರ್ ಓಡಿಸ್ತಾರನ್ನ ಓಲಾ, ರ್ಯಾಪಿಡೋ, ಊಬರೋ ದಯವಿಟ್ಟು ಅದನ್ನು ನಿಲ್ಲಿಸ್ಬಿಟ್ಟು ನಮ್ಮ ಸಂಸಾರನೂ ಸ್ವಲ್ಪ ಉಳಿಸ್ಕೊಡೋಕ್ಕೆ ಅವರು ಏನಾರು ಒಂದು ದಾರಿ ಮಾಡಿಕೊಡ್ಲೇಬೇಕು ಸರ್ ಇದಕ್ಕೆ. ಇಲ್ಲಾಂದರೆ ತುಂಬ ಕಷ್ಟ ಆಗುತ್ತೆ ಸರ್. ದೇವರಾಣೆಗೂ ಕಷ್ಟ ಆಗುತ್ತೆ ಸರ್. ನಮಗೆ ಆಲ್ರೆಡಿ ಕಷ್ಟ ಆಗಿದೆ, ಮುಂದಕ್ಕೂ ಕಷ್ಟ ಆಗುತ್ತೆ. ಮನೇಲಿ ನೆಮ್ಮದಿ ಇಲ್ಲ ಸರ್ ನಮಗೆ. ಇಷ್ಟೇ ಕೊಡಿ ಅಷ್ಟೇ ಕೊಡಿ ಅಂತ ಕೇಳ್ತಾರೆ. ನಾವು ಮನೇಲಿ ಹೆಣ್ಮಕ್ಳಿದ್ದಾರೆ ಸರ್ ನಮಗೆ. ಅವ್ರನ್ನ ಓದಿಸ್ಕೊಂಡು ಮನೆ ಬಾಡಿಗೆ ಕಟ್ಕೊಂಡು ರೇಷನ್ ತಿನ್ಕೊಂಡು ನಮಗೇನು ಊರ ಕಡೆ ಏನೂ ಆದಾಯ ಇಲ್ಲ ಸರ್. ಇಲ್ಲೇ ದುಡಿಬೇಕು, ಇಲ್ಲೇ ತಿನ್ನಬೇಕು ಸರ್, ಅಷ್ಟೇ ನಮ್ಮದು, ಇನ್ನೇನಿಲ್ಲ ಸರ್.
ಒಟ್ಟಿಗೆ ಫೈನಲಲ್ಲಿ ಟೂ ವೀಲರು ನಿಲ್ಲಿಸಲೇಬೇಕು ಸರ್. ನಮಗೆ ಆಟೋದವರು ಬಾಡಿಗೆಗಳು ಕೊಡ್ತಾಯಿದ್ದಾರೆ, ತೊಂದರೆ ಇಲ್ಲ. ಸಣ್ಣ ಪುಟ್ಟ ಬಾಡಿಗೆ ಬರುತ್ತೆ, ಅದರಲ್ಲಿ ರೇಟ್ ಕೊಡ್ತಾಯಿಲ್ಲ ಸರ್. ಓಲಾ, ಊಬರು, ರ್ಯಾಪಿಡೋ 3 ಜನನು ಕಿಲೋಮೀಟ್ರಿಗೆ ಏನು ಬರಬೇಕೋ ಅದನ್ನು ರೇಟ್ ಕೊಡ್ತಾಯಿಲ್ಲ. ಒಂದು ಪಿಕಪ್ಗಳು ಒಂದೊಂದು ಕಿಲೋಮೀಟ್ರ್ ಮಾಡ್ತೀವಿ, ಅದ್ರದ್ದು ಸೇರಿಬಿಟ್ಟು ಬರ್ತಾಯಿಲ್ಲ ಸರ್, ಅದೊಂದು ಲಾಸ್ ಆಗ್ತಾಯಿದೆ. ಮತ್ತು ಟೂ ವೀಲರನ್ನು ದಯವಿಟ್ಟು ನಿಲ್ಲಿಸಲೇಬೇಕು ಸರ್. ಅದು ಬೇರೆ ಒಂದು ಸರ್, ಅದು ಒಂದು ಹೊರ ರಾಜ್ಯದವ್ರು ಅವಳಿ ಜಾಸ್ತಿಯಾಗಿ ಅವರಿಗೆ ಭಾಷೆ ಗೊತ್ತಿಲ್ಲ, ಅವರಿಗೆ ರೂಟ್ ಗೊತ್ತಿಲ್ಲ. ಎಲ್ಲ ಗೂಗಲ್ ಮ್ಯಾಪ್ ಇರೋದ್ರಿಂದ ಬರ್ತಾರೆ, ಹಾಕೊಂಡು ಹೋಗ್ತಾರೆ, ಎಲ್ಲನೂ ಅವರೇ ಮಾಡ್ಕೊಂಡ್ಬಿಡ್ತಾರೆ ಸರ್. ಅವ್ರಿಗೇನು ನಾವು ಮಾತಾಡೋಕ್ಕೆ ಹೋದರೆ ಕ್ಯಾ ಅಂತೇಳಿ ನಮಗೆ ಕೇಳ್ತಾರೆ. ಭಾಷೆ ಗೊತ್ತಿಲ್ಲ ಅಂದರೂ ಅವ್ರು ಬಂದ್ಬಿಟ್ಟು ಅನಧಿಕೃತವಾಗಿ ಅವ್ರು ಡ್ಯೂಟಿ ಮಾಡ್ತಿದ್ದಾರೆ. ನಮಗೆಲ್ಲ ಗೊತ್ತಿದ್ದೂ ನಾವು ಮಾಡೋಕ್ಕೆ ನಮಗೆ ನೆಮ್ಮದಿ ಇಲ್ಲ ಸರ್. ಹಂಗಾಗ್ಬಿಟ್ಟು ನಮ್ಮ ಜೀವನ, ನಮ್ಮ ಫ್ಯಾಮಿಲಿ ತುಂಬ ಕಷ್ಟ ಆಗಿದೆ. ಅದಕ್ಕೆ ಏನಾದ್ರು ಒಂದು ಪರಿಹಾರ ಮಾಡಿಕೊಡ್ಲೇಬೇಕು ಸರ್ಕಾರದವ್ರು ಯಾರು ತಲೆ ಕೆಡಿಸ್ಕೊಂತ ಇಲ್ಲ ಸರ್. ಅವರೇ ನಮ್ಮದು ಆಟೋ ಚಿಕ್ಕದಾಗಿ ಕಾಣುತ್ತಲ್ವ, ಅವರು ಚಿಕ್ಕದಾಗೆ ಯೋಚನೆ ಮಾಡ್ಕೊಂಡು ಸುಮ್ಮನೆ ಆಗ್ತಾರೆ ಸರ್, ಇನ್ನೇನಿಲ್ಲ ಸರ್, ಅಷ್ಟೇ. ಅವ್ರಿಗೂ ನಮ್ಮ ಥರ ಯೂನಿಫಾರ್ಮು ವೈಟ್ ಬೋರ್ಡ್ ಕೊಟ್ಬಿಟ್ರೆ ಒಳ್ಳೆಯದು ಅಲ್ವಾ. ಅವ್ರಿಗೂ ರೂಲ್ಸ್ ಇರುತ್ತೆ, ನಮ್ದು ಏನು ರೂಲ್ಸ್ ಐತೆ ಅವ್ರಿಗೂ ರೂಲ್ಸ್ ಇರಬೇಕು. ಆ ರೂಲ್ಸ್ ತೊಂದರೆ ಇಲ್ಲ. ಇಲ್ಲ ನಿಲ್ಲಿಸ್ಬೇಡ, ಅವ್ರಿಗೂ ನಮ್ಮ ಥರ ಕಾನೂನು ಮಾಡಿಬಿಟ್ರೆ ಒಳ್ಳೆಯದು. ಈಗ ಅವ್ರು ಒಬ್ಬರು ಹೋಗ್ತಾರೆ, ನಾವು 3 ಜನ ಹೋಗ್ತೀವಿ, ಆ ದುಡ್ಡು ನಮ್ಮ ದುಡ್ಡೇ ಅವ್ರಿಗೆ ಹೋಗುತ್ತೆ, ಡಿಫ್ರೆನ್ಸ್ ಏನಿಲ್ಲ. ಅದು 10 ರೂಪಾಯಿ ತೊಗೊತಾರೆ ಕಿಲೋಮೀಟ್ರಿಗೆ, ನಮ್ದಿರೋದು 18 ರೂಪಾಯಿ. ನಾವು 3 ಜನ ಕರ್ಕೊಂಡು ಹೋಗ್ತೀವಿ, ನಮ್ಮದು ಸೇಫ್ಟಿ ಇರ್ತದೆ, ಅದು ಸೇಫ್ಟಿ ಇರೋಲ್ಲ. ಅಲ್ದಲ್ಲಿ ತಾಕ್ರೆ ಬಿದ್ದೋಗ್ಬಿಟ್ರೆ ಏನು ಮಾಡ್ತಾರೆ. ಮತ್ತು ನಮ್ಮ ಆಟೋ ಬಂದು ಒಂದೇ ಥರ ಆಟೋ ಅಂದರೆ ಆಟೋನೇ, ಅದು ಹಂಗಲ್ಲ, ಒಂದೊಂದು ಗಾಡಿ ಒಂಥರ ಇರ್ತದೆ. ಬ್ಯಾನ್ ಮಾಡಿದ್ರೆ ಒಳ್ಳೆಯದು. ಇದು ಓಡಿಸಿದ್ರೆ ಅವ್ರಿಗೂ ರೂಲ್ಸ್ ಇರ್ಬೇಕು ಕರೆಕ್ಟಾಗಿ, ಇಷ್ಟ ಬಂದಂಗೆ ಹೋದ್ರೆ ಚೆನ್ನಾಗಿರೋದು. ಹೊರ ರಾಜ್ಯದವರು ಎಷ್ಟೋ ಜನ ಬಂದು ಇಲ್ಲಿ ಗಾಡಿ ಓಡಿಸ್ತಾ ಇರ್ತಾರೆ, ಟೂ ವೀಲರು, ಅವ್ರಿಗೆ ಭಾಷೆ ಗೊತ್ತಿಲ್ಲ, ಏನಿಲ್ಲ, ಅಂಥವರೇ ಇಲ್ಲಿ ಎಷ್ಟೋ ಜನ ಕೆಲಸ ಮಾಡ್ತಾ ಹೋಗ್ತಾರೆ. ಇನ್ನೊಂದು ನಾವು ಹೊರ ದೇಶದಿಂದ ಬಂದವರು ಇರ್ತಾರಲ್ಲ, ಅವ್ರಿಗೇನು ಮಾಡ್ತೀರಾ? ನಮ್ಮ ಭಾರತ ಅಂತ ಒಂದೇ ಇರ್ಬೇಕು ಅಷ್ಟೇ ಹೊತ್ತು. ಬೇರೆ ದೇಶದಿಂದ ಬಂದವರಲ್ಲ, ಅವ್ರು ಜಾಸ್ತಿ ಆಗೈತೆ ನಮ್ಮ ಕಾಟ. ನಮ್ಮ ದೇಶದಲ್ಲಿ ಬೇರೆ ಕಡೆಯಿಂದ ಬಂದವರು ನಮ್ಮನ್ನ ಆಳ್ತಾ ಇದ್ದಾರೆ ಇವಾಗ. ಡ್ಯೂಟಿಗಳೇ ಇಲ್ಲ ಟೂ ವೀಲರಿಂದ. ಮತ್ತು ಎಲ್ಲಿ ಬಾಡಿಗೆನೇ ಇಲ್ವಲ್ಲ, 1 ಅವರಿಂದ ವೆಯ್ಟ್ ಮಾಡ್ತಾಯಿದ್ದೀವಿ ಇಲ್ಲೇ. 1 ಅವರ್ ಮೇಲೇ ಆಯಿತು ಬಂದು. ಈಗ ಟೂ ವೀಲರ್ ಅವ್ರು ಬಂದ್ರಲ್ಲ, ಈಗ ಪಿಕ್ ಮಾಡ್ಕೊಂಡು ಹೋದ್ರು ಟೂ ವೀಲರಲ್ಲಿ. ನಮಗಂತೂ ಬಿಸ್ನೆಸ್ ಇಲ್ಲ, ಫುಲ್ ಡೌನ್ ಆಗಿದೆ. 1200 ಮಾಡೋದು ಕಷ್ಟ ಆಗ್ತಿದೆ ಈಗ ಬಿಸ್ನೆಸ್. ಲೋನ್ ಗಿನ್ಗೆಲ್ಲ EMI, ಗಾಡಿ EMI ಐತೆ, ಕಟ್ಟೋಕ್ಕಾಗ್ತಾಯಿಲ್ಲ. ಸಿಕ್ಕಾಪಟ್ಟೆ ಕಷ್ಟ ಆಗ್ತಿದೆ ಈಗ, ಮೊದಲು ಥರ ಇಲ್ಲ. ಮಧ್ಯದಲ್ಲಿ ರ್ಯಾಪಿಡೋ ಸ್ಟಾಪ್ ಆಗಿತ್ತು, ಆಗ ಒಂದು ಸ್ವಲ್ಪ ಬಿಸ್ನೆಸ್ಸು ಆರಾಮಾಗಿತ್ತು, ಈಗಿಲ್ಲ. ಆಮೇಲೆ ಆಟೋದವ್ರ ಮೇಲೆ ಒಂದು ಆರೋಪ ಏನು ಅಂತಂದರೆ ಎಕ್ಸ್ಟ್ರಾ ದುಡ್ಡು ಕೇಳ್ತಾರೆ, ಜಾಸ್ತಿ ದುಡ್ಡು ಕೇಳ್ತಾರೆ ಅನ್ನೋದು ಒಂದು ಆರೋಪ. ನಾವಂತೂ ಕೇಳಲ್ಲ ಸರ್, ನಾವಂತೂ ಕೇಳಲ್ಲ. ಅದೇ ಅದೊಂದು ಆರೋಪ ಇದೆ. ಇದನ್ನ ಎಲ್ರಿಗೂ ಏನು ಹೇಳಕ್ಕೆ ಇಷ್ಟಪಡ್ತಾರೆ? ನಿಮ್ಮ ಸ್ವಲ್ಪ ಜನ ಕೇಳ್ತಾರೆ ಸ್ಟ್ಯಾಂಡ್ಗಳ ಹತ್ರ, ಈ ರೈಲ್ವೆ ಸ್ಟೇಷನ್ನು ಮತ್ತು ಅಲ್ಲಿ ಇಲ್ಲಿ ಅವ್ರು ಕೇಳ್ತಾರೆ. ನಮಗೆ ಕೇಳಿದ್ದಾರೆ ಸ್ವಲ್ಪ ಜನ, ಇಲ್ಲ ಅಂತ ಹೇಳಲ್ಲ. ನಾವು ಸಿವಿಲ್ ಡ್ರೆಸ್ಸಲ್ಲಿ ಇರೋ ಟೈಮಲ್ಲಿ ಆಟೋ ಹಿಡಿದಾಗ ಕೇಳಿರ್ತಾರೆ ನಮಗೂ. ಬಟ್ ನಾವಂತೂ ಯಾರಿಗೂ ಕೇಳಿಲ್ಲ ಈ ಗಂಟೆ ಆ ಥರ. ಮೀಟ್ರ್ ಏನಿದೆ, ಆನ್ಲೈನ್ ಏನು ಪ್ರೆಸೆಂಟ್ ಇದೆ ಅದರಲ್ಲೇ ಓಡಿಸೋದು. ಗೌರ್ಮೆಂಟ್ ಅವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ದಯವಿಟ್ಟು ರ್ಯಾಪಿಡೋ, ಈ ಓಲಾ ಬೈಕ್ ಟ್ಯಾಕ್ಸಿ ಇದೆಯಲ್ಲ, ಮತ್ತು ಊಬರ್ ಟ್ಯಾಕ್ಸಿ, ಇದು ಸಾರಿ ರ್ಯಾಪಿಡೋದು, ಅದು ಸ್ಟಾಪ್ ಮಾಡಿದ್ರೆ ಸಾಕು ಅಂತ ಹೇಳ್ತೀವಿ. ಸ್ಟಾಪ್ ಮಾಡೋದು ಸರ್. ಅಲ್ಲ, ಅವ್ರದ್ದು ವೈಟ್ ಬೋರ್ಡ್, ಆ್ಯಕ್ಚುಲಿ ನಿಮ್ಮದು ಎಲ್ಲೋ ಬೋರ್ಡು, ಟ್ಯಾಕ್ಸ್ ಕಟ್ತಾ ಇರ್ತೀರಾ? ನಾವು ಕಟ್ತಾ ಇದ್ದೀವಿ. ಟ್ಯಾಕ್ಸು ಅವ್ರಿಗೂ ಎಲ್ಲೋ ಬೋರ್ಡ್ ಮಾಡಿ ಓಡಿಸ್ಲಾ ಅಥವಾ ಹಿಂಗೆ ಅಂತ? ಸ್ಟಾಪ್ ಮಾಡಿದ್ರೆ ಸಾಕು ಸರ್. ಎಲ್ಲೋ ಬೋರ್ಡ್ ಮಾಡಿ ಓಡಿಸ್ಲಿಲ್ಲ ಅಂದ್ರೆ ಪರವಾಗಿಲ್ಲ, ಸ್ಟಾಪ್ ಮಾಡಿದ್ರೆ ಸಾಕು. ವೈಟ್ ಬೋರ್ಡಲ್ಲಿ ಮಾಡೋದ್ರಿಂದ ತುಂಬ ತೊಂದರೆ ಆಗ್ತಿದೆ. ಎಲ್ಲೋ ಬೋರ್ಡಲ್ಲಿ ಮಾಡಿದ್ರೆ ಪರ್ಮಿಷನ್ ಇತ್ತು ಅಂದರೆ ಎಲ್ಲೋ ಬೋರ್ಡಲ್ಲಿ ಮಾಡಲಿ. ವೈಟ್ ಬೋರ್ಡಲ್ಲಿ ಮಾಡ್ತಿದ್ದಾರಲ್ವಾ, ತುಂಬ ಎಲ್ರಿಗೂ ತೊಂದರೆ ಅದು. ಹೌದು ಹೌದು, ನಮಗೂ ಅದೇ ಥರ ವೈಟ್ ಬೋರ್ಡಲ್ಲಿ ಏನಾರು ಕೊಡ್ಬೋದು ಅಂತಂದರೆ ನಮಗೂ ಪರ್ಮಿಷನ್ ಕೊಟ್ಬಿಡ್ಲಿ ಸಾಕು. ನಮಗೆ ಎಲ್ಲೋ ಬೋರ್ಡಲ್ಲಿ ಕಟ್ಬಿಟ್ಟು ನಾವು ಎಲ್ಲದನ್ನೂ ಟ್ಯಾಕ್ಸು ಅದು ಇದು 3 ಮತ್ತೊಂದು ಎಲ್ಲದನ್ನೂ ಕಟ್ಟಿ ಕೂಡ ಇವರಿಗೆ ನಾವು ಎಲ್ಲೋ ಬೋರ್ಡಲ್ಲಿ ಓಡಿಸ್ಬೇಕು, ಅವ್ರು ವೈಟ್ ಬೋರ್ಡಲ್ಲಿ ಮಾಡ್ತಾರೆ ಅಂದರೆ ವ್ಯತ್ಯಾಸ ಏನಿದೆ ಸರ್? ನಮಗೂ ವೈಟ್ ಬೋರ್ಡ್ ಮಾಡಿಸ್ಬಿಡ್ಲಿ, ಪರ್ಮಿಷನ್ ಕೊಡಲಿ. ನಮಗೂ ಯಾವುದೇ ರೀತಿ ಅವನು ರ್ಯಾಪಿಡೋ ಮಾಡಲಿ, ಅವರು ಮಾಡಲಿ, ರ್ಯಾಪಿಡೋ ಬೈಕಲ್ಲೇ ಮಾಡಲಿ, ಮತ್ತೊಂದರಲ್ಲೇ ಮಾಡಲಿ, ನಮ್ಗೆ ಸಮಸ್ಯೆ ಆಗೋಲ್ಲ. ನಮಗೂ ವೈಟ್ ಬೋರ್ಡೇ ಕೊಡಲಿ, ನಾವು ಎಲ್ಲಿ ಬೇಕಾರಲ್ಲಿ ನಿಲ್ಸ್ಕೊತೀವಿ, ಎಲ್ಲಿ ಬೇಕಾರಲ್ಲಿ ಹೊಡಿತೀವಿ. ಕೆಲವು ರೋಡಲ್ಲಿ ನಮಗೂ ರಿಸ್ಟ್ರಿಕ್ಷನ್ ಇದೆ. ಎಲ್ಲ ಬೋರ್ಡಲ್ಲಾಗಲಿ ಆಟೋಗಳಿಗೆ ಹೋಗೋಂಗಿಲ್ಲ, ಟೂ ವೀಲರ್ ಎಲ್ಲರಲ್ಲೂ ಹೋಗ್ಬೋದು. ಆಟೋದಲ್ಲಿ ಲಗೇಜ್ ಹಾಕೊಂಡು ಹೋದರೆ ಹಿಡಿತಾರೆ. ಟೂ ವೀಲರಲ್ಲಿ ಮಲ್ಟಿಪರ್ಪಸ್ಸು ಹೆಚ್ಚು ಕಮ್ಮಿ ಅಂತಂದರೂ ಸ್ವಿಗ್ಗಿ, ಝೊಮ್ಯಾಟೊ, ಫ್ಲಿಪ್ಕಾರ್ಟು, ಈ ಕಾರ್ಟು ಆ ಥರ 7-8 ಆ ಥರ ಬೈಕಲ್ಲಿ ಮಾಡ್ತೀರಿ ಅಂದರೆ ಟೂ ವೀಲರಲ್ಲಿ ಆ ಥರ ಅಪ್ಲಿಕೇಶನ್ಗಳಿದೆ. ನಮ್ಗೆ ಯಾವುದಿದೆ ಸರ್? ಲಗೇಜ್ ಹಾಕೊಂಡು ಹೋದರೆ ಮೇಲೆ ಹಾಕ್ತೀರಾ? ಇದು ಲಗೇಜ್ ಆಟೋನ ಪ್ಯಾಸೆಂಜರ್ ಆಟೋನ ಅಂತ ಕೇಳ್ತಾರೆ. ಅವ್ರು ಕೇಳೋದು ತಪ್ಪು ಅಂತ ಹೇಳ್ತಿಲ್ಲ,
ಆದರೆ ಆ ರೀತಿ ಕೇಳ್ತಾರೆ. ನಾವು ಎಲ್ಲಿ ಹೋಗ್ಬೇಕು ಹೇಳಿ, ಯಾರನ್ನು ಕೇಳಬೇಕು? ಇದನ್ನು ಯಾರು ಪ್ರಶ್ನೆ ಮಾಡ್ತಾರೆ? ಯಾರು ಇದೇನಾದ್ರು ಕೇಳಿದ್ರೆ ಮುಗೀತು, ಅದಷ್ಟೇ. ಒಂದು ದಿವಸ 2 ದಿವಸ ನ್ಯೂಸು, ಸೋಷಿಯಲ್ ಮೀಡಿಯಾ, ಅಲ್ಲಿ ಮುಗ್ದೋಗುತ್ತೆ ಜನಸಾಮಾನ್ಯರ ಕತೆ ಇಷ್ಟೇ. ಈಗ ನಿಮ್ಮ ಒಂದು ಸಂಘ ಸಂಸ್ಥೆಗಳಿದೆ, ನಿಮ್ಮ ಆಟೋ ಚಾಲಕ ಸಂಘ ಸರ್, ಸಂಘ ಸಂಸ್ಥೆಗಳಿದೆ, ಯಾವುದು ಇಲ್ಲ ಅಂತೇನಿಲ್ಲ. ಅದಕ್ಕೂ ಅವ್ರು ಹೇಳ್ತಾರೆ, ಧ್ವನಿ ಎತ್ತುತ್ತಾರೆ, ಅದು ಕಾರ್ಯರೂಪಕ್ಕೆ ತರಬೇಕಲ್ವ? ನಾನು ಮಾತಾಡ್ತೀನಿ, ನೀವು ಮಾತಾಡ್ತೀರಾ, ಮತ್ತೊಬ್ಬರು ಮಾತಾಡ್ತಾರೆ. ಮಾತಾಡೋದ್ರಿಂದ ಬಗೆಹರಿಯಲ್ಲ ಯಾವುದು ಕೂಡ. ಕಾರ್ಯರೂಪಕ್ಕೆ ತಂದು ಅದನ್ನು ಚಾಲ್ತಿ ಮಾಡಿದ್ರೆ ಮಾತ್ರ ಬಗೆಹರಿಯುತ್ತೆ. ಈಗ ನಾನು ಮಾತಾಡ್ತೀನಿ, ನೀವು ಮಾತಾಡ್ತೀರ, ಅಲ್ಲಿ ಮುಗ್ದೇ ಹೋಯ್ತು. ಒಂದು ದಿವಸಕ್ಕೆ ಮಾತಾಡ್ತಾರೆ, ಒಂದು ದಿವಸಕ್ಕೆ ಅಲ್ಲಿ ಮುಗಿಸ್ತಾರೆ. ಸೋಷಿಯಲ್ ಮೀಡಿಯಾ ಅದು ಮುಗೀತಲ್ಲ, ಟಿ ವಿಲಿ ಬಂದರೆ. ಗೌರ್ಮೆಂಟ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀವಿ ಸರ್, ಇದ್ರ ಬಗ್ಗೆ ಆದಷ್ಟು ಗಮನ ತಗೊಂಡು ಬೇಗ ಕ್ರಮ ಕೈಗೊಂಡ್ರೆ ನಮಗೂ ಒಳ್ಳೆಯದು, ಅವ್ರಿಗೂ ಒಳ್ಳೆಯದು, ಅಷ್ಟೇ ಸರ್. ನಿಲ್ಸೋದೇನು ಬೇಡ, ಅವರು ಅಲ್ಲ, ಅವ್ರು ನಿಲ್ಲಿಸ್ಲಿ ಬೇಡ ಅಂತ ಹೇಳ್ತಿಲ್ಲ. ಎಲ್ಲೋ ಬೋರ್ಡಲ್ಲಿ ಏನಾದ್ರು ಪರ್ಮಿಷನ್ ಕೊಟ್ಟು ಮಾಡಿಸ್ಲಿ, ಎಲ್ಲೋ ಬೋರ್ಡಲ್ಲಿ ಮಾತ್ರ. ವೈಟ್ ಬೋರ್ಡಲ್ಲಿ ಮಾಡಿಸಿ ನಾವು ಎಲ್ಲೋ ಬೋರ್ಡಲ್ಲಿ ಮಾಡಬೇಕು ಅಂತಂದರೆ ಇದ್ಯಾವ ಸರ್? ಇಲ್ಲ ಅಂತಂದರೆ ಆಟಗಳು ಏನಿದ್ದಾವೆ ಕಂಪ್ಲೀಟ್ ಎಲ್ಲದಕ್ಕೂ ವೈಟ್ ಬೋರ್ಡ್ ಪರ್ಮಿಷನ್ ಕೊಟ್ಬಿಟ್ಟು ಪರ್ಮಿಟ್ ಕ್ಲಿಯರ್ ಮಾಡಿಕೊಟ್ಬಿಡ್ಲಿ, ಎಲ್ಲೆಲ್ಲಿ ಏನೇನಿದೆ ಅಂತ ಹೇಳ್ಬಿಟ್ಟು ನಾವು ಎಲ್ಲಿ ಬೇಕಾದ್ರೂ ಓಡಿಸ್ತೀವಿ. ಎಲ್ಲರೂ ಮತ್ತೆ ರಿಸ್ಟ್ರಿಕ್ಷನ್ ಇರಬಾರ್ದು. ಇದು ಇಲ್ಲ ಈ ರೋಡಲ್ಲಿ ಹೋಗಂಗಿಲ್ಲ, ಆ ರೋಡಲ್ಲಿ ಹೋಗಂಗಿಲ್ಲ ಅಂತ. ಕಮರ್ಷಿಯಲ್ ಇಲ್ಲ, ಕಮರ್ಷಿಯಲ್ ಸ್ಟ್ರೀಟಲ್ಲಿ ಹೋಗಂಗಿಲ್ಲ, ಬ್ರಿಗೇಡ್ ರೋಡಲ್ಲಿ ಹೋಗಂಗಿಲ್ಲ, 2 ವೀಲರ್ ಹೋಗ್ಬೋದು, ನಾವು ಹೋಗಂಗಿಲ್ಲ. ನಾವೇನು ಅಲ್ಲಿ ನಿಲ್ಸ್ಕೊಂಡು ಏನಕ್ಕಾರು ಬೇರೆದಕ್ಕೆ ಹೋಗ್ತೀವ? ಪಾರ್ಕಿಂಗ್ ಮಾಡ್ಬಿಟ್ಟು ಏನಾರು ಹೋಯ್ತೀವ? ಇಲ್ಲ ತಾನೇ. ಬಾಡಿಗಳು ಏನೋ ಪಿಕಪ್ ಇರುತ್ತೆ, ಡ್ರಾಪ್ ಇರುತ್ತೆ. ಅಟ್ಲೀಸ್ಟ್ ಏನೋ ಒಂದು 100 ಮೀಟ್ರ್ ಹೋದ ಅಂತಂದರೆ ಕೈ ಹಾಕ್ತಾರೆ. ಸುಮ್ಮನೆ ಏನು ಪಿಕಪ್ ಇದೆ ಸರ್ ಅಂದರೆ ಹೇಳೋದು ಕೇಳೋದು ಏನಿಲ್ಲ. 500 ರೂಪಾಯಿ ಬರೆ. ನಾವು ಬೆಳಗಿಂದ ದುಡ್ದಿರ್ತೀವೋ ಬಿಡ್ತಿರ್ತೀವೋ ಅದು ಯಾರೂ ಕೇಳಲ್ಲ. 500 ರೂಪಾಯಿ ಬರೆ. ಸರ್ ಪಿಕಪ್ ಇದೆ ಅಂತಂದ್ರು ಇದು ಬರೋಂಗಿಲ್ಲಪ್ಪ, ಈ ರೋಡಲ್ಲಿ ಆಟೋ ಎಂಟ್ರಿ ಇಲ್ಲ ಅಂತ ಅವ್ರು ಅಂತಾರೆ. ಇಲ್ಲಿ ನಾವು ಯಾರನ್ನು ಪ್ರಶ್ನೆ ಮಾಡ್ಬೇಕು ಹೇಳಿ? ನಿದ್ದೆ ಮಾಡ್ಕೊಂಡು ಕೂತ್ಕೋಬೇಕು, ಹಿಂಗೆ ನಿದ್ದೆ ಮಾಡ್ಕೊಂಡು ಕೂತ್ಕೋಬೇಕು. ಪೀಕ್ ಅವರ್ ಅಷ್ಟೇ. ಇದು ಮಧ್ಯಾಹ್ನ ಸ್ಟಾರ್ಟ್ ಆದರೆ ಇನ್ನು 4-5 ಗಂಟೆವರೆಗೂ ಏನು ಇಲ್ದಂಗೆ ಅಲ್ಲಿ ಹಾಕೊಂಡು ಮೊಬೈಲ್ ನೋಡ್ಕೊಂಡು ಸುಮ್ಮನೆ ಕೂತ್ಕೊಬೇಕು. ಈ ಬೈಕ್ ಇದರಿಂದ ನಮ್ಮ ಮುಂದೆ ಧೈರ್ಯ ಗಿಳಿಸ್ತಾರೆ, ಕುಂಡಿಸ್ಕೊಂಡು ಪಿಕಪ್ ಮಾಡ್ಕೊಂಡು ಅವರೇ ಹೋಗ್ತಾರೆ. ನಾವು ಇಲ್ಲಿ ಕೂತಿರೋ ಇಲ್ಲೇ ಕೂತಿರ್ಬೇಕು. ನಿಮ್ಮ ಸಂಘ ಸಂಸ್ಥೆಗಳಿದಾವೆ, ನಿಮ್ಮ ಆಟೋ ಚಾಲಕರು ಸಂಘ ಸಂಸ್ಥೆಗಳಿದಾವೆ, ಅವ್ರು ಯಾರು ಏನು ಕ್ವಶನ್ ಮಾಡ್ತಾರೆ? ಅವ್ರು ಮಾಡೋದು ಮಾಡ್ತಾ ಇದ್ದಾರೆ. ಸರ್ಕಾರ ಒಂಚೂರು ಎಚ್ಚೆತ್ಕೊಂಡ್ರೆ ಸರಿ ಇರ್ತದೆ. ಸರ್ಕಾರನೇ ಹಾಂ, ಹೌದು ಸರ್. ಅವ್ರು ಎಚ್ಚೆತ್ಕೊಂಡ್ರೆ ಎಲ್ಲ ಆಗುತ್ತೆ. ಸರ್ಕಾರ ಎಚ್ಚೆತ್ಕೊಂಡ್ರೆ ವೈಟ್ ಬೋರ್ಡ್ ಇದೆ, ನಿಮ್ದು ಎಲ್ಲ ಬೋರ್ಡ್ ಇದೆ, ನೀವು ಟ್ಯಾಕ್ಸ್ ಕಟ್ತಾ ಇರ್ತೀರಾ, ನಾವು ಕಟ್ಟಲೇಬೇಕಲ್ಲ. ಕಟ್ಟಲಿಲ್ಲ ಅಂದರೆ ಬಿಡ್ತಾರೆ, ಆರ್ ಟಿ ಹೋದ್ರೆ ಹಿಡ್ದೇ ಹಿಡಿತಾರೆ. ಅವ್ರು 7-8 ಸಾವಿರ ರೂಪಾಯಿ ಒಂದೇ ಸರಿ ಹಾಕ್ತಾರೆ. ಅವ್ರದ್ದು ಏನಂತಾರೆ, ಟೂ ವೀಲರ್ ಯಾರಿಗೂ ಇರ್ತದೆ, ಇವ್ರದ್ದು ಲೈಸೆನ್ಸ್ ಇರ್ತದೆ, ಇವ್ರು ಓಡಿಸ್ತಾ ಇರ್ತಾರೆ, ಪರ್ಮಿಟ್. ಹೌದು, ಬೇರೆ ಲೈಸೆನ್ಸ್ ಇದಿರುತ್ತೆ ಓಡಿಸ್ತಾರೆ. ಇದು ನನಗೆ ಹೌದು ಸರ್. ಆ ಥರ ವರ್ಕ್ ಮಾಡ್ತಾ ಇದ್ದಾರೆ. ಅಂಥವ್ರಿಗೆ ಏನು ಹೇಳಿ? ಏನು ಹೇಳೋದು, ಅವ್ರು ತಿಳ್ಕೊಬೇಕು. 2 ವೀಲರ್ ಅವರು ನಾವೇನು ಹೇಳೋಕ್ಕಾಗಲ್ಲ ಅವ್ರಿಗೆ. ಅವರು ಆಟೋದವ್ರಿಗೂ ಸಂಸಾರ ಅನ್ನೋದು ಇರ್ತದೆ, ಮಕ್ಕಳು ಮರಿ ಏನಾರು ಇರ್ತಾರೆ, ಅವ್ರು ತಿಳ್ಕೊಬೇಕು. ಅದು ಅಷ್ಟೇ. ಇದು 2 ವೀಲರ್ನ ಬ್ಯಾನ್ ಮಾಡಬೇಕು ಅಷ್ಟೇ. ಬ್ಯಾನ್ ಮಾಡಿದ್ರೆ ನಮಗೂ ಒಂಚೂರು ಅನುಕೂಲ ಆಗುತ್ತೆ. ತೊಂದರೆ ಇದೆ ರೀ. ಬ್ಯಾನ್ ಮಾಡಬೇಕಾ ಏನು? ಅದು ನಂಗೆ ಐಡಿಯಾ ಇಲ್ಲ, ಅದ್ರ ಬಗ್ಗೆ ಅಷ್ಟೊಂದು ಐಡಿಯಾ ಇಲ್ಲ ನಂಗೆ ಅದ್ರ ಬಗ್ಗೆ. 2 ವೀಲರ್ ಓಡಿಸ್ಲಾ, ಪರವಾಗಿಲ್ವಾ? ಅಲ್ಲ, 2 ವೀಲರ್ ಓಡಿಸಿದ್ರೆ ಕಾರ್ ಡ್ರೈವರ್ಗಳು, ಆಟೋ ಡ್ರೈವರ್ಗಳು ಎಲ್ಲ ತುಂಬ ಕಷ್ಟ ಆಗ್ತಾಯಿದೆ ಅವ್ರಿಗೆ. ಅದು 2 ವೀಲರ್ ಬಂದ್ ಮಾಡಬೇಕು. ಅದು ಬಂದ್ ಮಾಡಬೇಕು. ಅದು ಬಂದ್ ಮಾಡಿದ್ರೆ ಆಟೋ ಡ್ರೈವರು, ಕ್ಯಾಬ್ ಡ್ರೈವರ್ಗಳು ಜೀವನ ನಡೆಯೋದು. ಇಲ್ಲ ಅಂದರೆ ಎಲ್ಲೋ ಬೋರ್ಡು, ಅವ್ರದ್ದು ವೈಟ್ ಬೋರ್ಡು ಓಡಿಸ್ಕೊಂಡು ಆರಾಮಾಗಿ ಜೀವನ ಮಾಡ್ತಾ ಇದ್ದಾರೆ. ನೀವು ಎಲ್ಲೋ ಬೋರ್ಡ್ ಟ್ಯಾಕ್ಸು ಕಟ್ಟಬೇಕು ಈ ಕಡೆ. ಹೌದು, ಟ್ಯಾಕ್ಸ್ ಕಟ್ಟಬೇಕು, ಇನ್ಶೂರೆನ್ಸ್ ಕಟ್ಟಬೇಕು, FC ಮಾಡಿಸ್ಬೇಕು. ಈಗ ಅದೊಂದು ಗೌರ್ಮೆಂಟು ಪ್ಯಾನಿಕ್ ಬಟನ್ ಅಂತ ಒಂದು ಬಂದಿದೆ, ಅದನ್ನೆಲ್ಲ ಮಾಡಿಸ್ಬೇಕು. ಅದೆಲ್ಲ ತುಂಬ ಕಷ್ಟ ಇದೆ. 2 ವೀಲರ್ ಬ್ಯಾನ್ ಮಾಡಬೇಕು ಅಂತ. 2 ವೀಲರ್ ಬ್ಯಾನ್ ಮಾಡ್ಬೇಕು ರೀ. ಬಂಡವಾಳ ಹಾಕ್ಬಿಟ್ರು ರೋಡ್ ಕಾಯ್ಕೊಂಡು ನಿಂತಿದ್ದೀವಿ. 2 ವೀಲರ್ ಅವ್ರು ಬಂಡವಾಳ ಹಾಕ್ತಾ ಸಂಪಾದನೆ ಮಾಡ್ಕೊಂಡು ಮನೆಗೆ ಹೋಯ್ತವ್ರೆ. ನಾವು ಹೆಂಡ್ರು ಮಕ್ಕಳು ಬಿಟ್ಬಿಟ್ಟು ಬೀದಿಗೆ ಬಂದು ನಿಂತಿದ್ದೀವಿ. ರ್ಯಾಪಿಡೋ ನಿಲ್ಲಿಸ್ಬೇಕು ಸರ್, ಬೈಕ್ ಟ್ಯಾಕ್ಸಿನ. ಗೌರ್ಮೆಂಟ್ ಏನೇನು ಸೊಲ್ಯೂಷನ್ ಕೊಡ್ಬೇಕು? ಗೌರ್ಮೆಂಟ್ ಏನು ಮಾಡಲ್ಲ ಬಿಡಿ ಸರ್. ಯಾವ ಕಡೆ ಕೊಡ್ತಾರೋ ಆ ಕಡೆ ದುಡ್ಡು, ಯಾವ ಕಡೆ ಕೊಡ್ತಾರೋ ಆ ಕಡೆ ಗೌರ್ಮೆಂಟ್ನವರು. ಇಷ್ಟು ದಿನ ಬೇಕಾಯ್ತು ಸರ್ ಬೈಕ್ ಟ್ಯಾಕ್ಸಿ ನಿಲ್ಸೋಕ್ಕೆ? ನೀವು ಒಂದು ಇನ್ಸೂರೆನ್ಸ್ ಇಲ್ಲ, ಟ್ಯಾಕ್ಸ್ ಇಲ್ಲ ಅಂದರೆ ಗಾಡಿ ಸೀಜ್ ಮಾಡ್ತಾರೆ. ಆ ಬೈಕ್ ಟ್ಯಾಕ್ಸಿ ನಿಲ್ಸೋಕ್ಕಾಗಲ್ವಾ? ಪಬ್ಲಿಕ್ ಎಷ್ಟು ತೊಂದರೆ ಆಯ್ತದೆ ಅಂತ ಅವ್ರಿಗೆ ಗೊತ್ತಿಲ್ಲ. ಆಟೋದವರೆಲ್ಲ ಬೀದಿಗೆ ಬಂದು ನಿಂತವ್ರು ಇವತ್ತೊಂದು ದಿನ ಪಾಪ. ಈಗ ನಿಮ್ಮ ಆಟೋ ಸಂಘದವ್ರವ್ರೆ, ಸಂಸ್ಥೆಯವ್ರವ್ರೆ, ಅವರು ಅವ್ರ ಕೈಲಾದಷ್ಟು ಮಾಡ್ತಾವ್ರು ಸರ್. ಪಾಪ ಅವ್ರೇನು ಕೂತ್ಕೊಂಡಿಲ್ಲ. ಗೌರ್ಮೆಂಟಿನ ಮುಂದೆ ನಮ್ಮದೇನು ಅಲ್ವಲ್ಲ ಸರ್. ಗೌರ್ಮೆಂಟ್ ಅಲ್ಟಿಮೇಟ್ ಆಗಿ ಹೌದು ಸರ್, ಅವರಿಂದನೇ ಸಾಲ ಮಾಡ್ಬೇಕು. ಈಗ ಪಬ್ಲಿಕ್ ಏನು ಮಾಡೋಕ್ಕಾಗಲ್ಲ ಸರ್. ಈಗ ನಾವೇನಾರು ಕೇಳೋಕೆ ಹೋದರೆ ಮಧ್ಯದಲ್ಲಿ ಬಂದು ಏನು ಹೇಳ್ತಾರೆ ಹೇಳಿ ಗೌರ್ಮೆಂಟ್ನವರು? ಈಗ ಇಷ್ಟು ದಿನ ಬೇಕಾಯ್ತಾ? ಎಷ್ಟು ದಿನ ಆಯಿತು? ಏನಾರು ರೂಲ್ಸ್ ತೊಗೊಂಡವ್ರು ಅವ್ರ ಬಗ್ಗೆ? ಹೊಡಿತಾ ಇದ್ದಾರೆ. ಈಗ ಇನ್ನೊಂದು ಆರೋಪ ಏನು ಅಂತಂದರೆ ಆಟೋದವರು ಜಾಸ್ತಿ ದುಡ್ಡು ಕೇಳ್ತಾರೆ ಅನ್ನೋದು. ಯಾರು ಕೇಳಲ್ಲ ಸರ್, ಯಾರು ಕೇಳಲ್ಲ.
ಕೇಳಿದ್ರೆ ಕೊಟ್ಬಿಡ್ತಾರೆ ಹೋಗ್ಲಿ ಕಸ್ಟಮರು, ನೀವೇ ಹೇಳಿ. ಅಲ್ಲ, ಒಂದು ಕ್ವಶನ್ ಬಂದಿರೋದಕ್ಕೆ ಅದು ನಿಮ್ಮ ಹತ್ರನೇ ಇಲ್ಲ ಸರ್, ಆ ಥರ ಏನಿಲ್ಲ ಸರ್. ಏನು ಬಾಡಿಗೆ ಇರುತ್ತೆ ಅದನ್ನ ಮಾತ್ರ ತಗೊಂತೀರಾ? ಹೌದು ಸರ್. ಅದರಿಂದ ನಮಗೆ ಸಮಸ್ಯೆ ಅಂತ ಅಂದರೆ ಈಗ ಕಸ್ಟಮರ್ಗಳು ಎಷ್ಟೋ ಜನ ಅವ್ರ ಜೊತೆ ಹೋಗೋಕ್ಕೆ ರೆಡಿಯಾಗಿರ್ತಾರೆ, ಕಡಿಮೆ ರೇಟು ಅಂತ ಸ್ಪೀಡಾಗಿ ಹೋಗಿ ಕರ್ಕೊಂಡೋಗಿ ಬಿಡ್ತಾರೆ ಅಂತ ಒಂದು ಅವರ ಉದ್ದೇಶ ಇರ್ತದೆ. ಆದರೆ ಅದರಿಂದ ತೊಂದರೆ ಆದಾಗ ಅನುಭವಿಸೋದು ಅವ್ರಿಗೆ ಗೊತ್ತಿರಲ್ಲ. ಮತ್ತು ಆಟೋದವ್ರಿಗೆ ತುಂಬ ತೊಂದರೆ ಆಗ್ತೈತೆ. ಇವಾಗ ನಾವೆಲ್ಲ ಅದನ್ನೇ ನಂಬ್ಕೊಂಡಿರೋ ಅಂಥವ್ರು. ಬೈಕ್ ಟ್ಯಾಕ್ಸಿಯವ್ರು ಇವಾಗ ಅದನ್ನೊಂಥರ ಕ್ಯಾಶುಯಲಾಗಿ ತಗೊಂಬಿಟ್ಟು ಏನೋ ದುಡ್ಡು ಮಾಡಬೇಕು, ತಿನ್ಕೊಂಡು ಉಣ್ಕೊಂಡು ಚೆನ್ನಾಗಿರಬೇಕು ಅಂತ ಅದೊಂದು ಉದ್ಯೋಗ ಮಾಡ್ಕೊಂಬಿಟ್ಟವ್ರು ಅವರು. ಅಷ್ಟಾಗಿದೆ ಇವಾಗ. ಅವ್ರದ್ದು ವೈಟ್ ಬೋರ್ಡು ಟ್ಯಾಕ್ಸ್ ಏನು ಕಟ್ಟಲ್ಲ ನಿಮ್ದೆಲ್ಲ? ಹೌದು, ಟ್ಯಾಕ್ಸ್ ಕಟ್ಟಲ್ಲ. ಅದರಿಂದ ತೊಂದರೆ ಆದರೆ ಪ್ಯಾಸೆಂಜರ್ಗೆ ಅವರೇನು ಇದು ಮಾಡೋಕ್ಕಾಗಲ್ಲ. ಅದಾಗೋವರೆಗೂ ಅವ್ರಿಗೆ ಖುಷಿ ಅನ್ನಿಸ್ತದೆ. ಅದಾದಮೇಲೆ ಅವ್ರಿಗೆ ಗೊತ್ತಾಗೋದು ಏನು ಇದರಿಂದ ಯಾವ ಥರ ತೊಂದರೆ ಆಗುತ್ತೆ ಅಂತ. ಇಲ್ಲ ಟ್ಯಾಕ್ಸ್ ಕಟ್ಕೊಂಡು ಈ ಥರ ಇದು ಮಾಡ್ಕೊಂಡು ಇವಾಗ ನೋಡಿ ಮಹಾರಾಷ್ಟ್ರದಲ್ಲೆಲ್ಲ ಬ್ಯಾನ್ ಮಾಡಿದ್ದಾರೆ. ಅದೇ ಥರ ಇಲ್ಲೂ ಆಗುತ್ತೆ, ಆಗಲೇಬೇಕು, ಹಾಗೇ ಆಗುತ್ತೆ ಬಿಡಿ. ಅದೇ ಈಗ ಇನ್ನೊಂದೇನು ಅಂತಂದರೆ ಆಟೋ ಚಾಲಕರು ಎಕ್ಸ್ಟ್ರಾ ದುಡ್ಡು ಕೇಳ್ತಾರೆ ಅನ್ನೋದೊಂದು ಆರೋಪ. ಯಾವ ಇದು ಇಲ್ಲ, ಎಲ್ಲ ಸಿಕ್ಕಿರ್ ಸಾಕು ಹೊಡೆಯೋಣ ಅಂತ ಇರ್ತಾರೆ ಬಿಡಿ. ಈ ಆ್ಯಪ್ಗಳು ಹಾಕೊಂಡು ಈಗೆಲ್ಲ ಅವ್ರವ್ರು ಸಂಪಾದನೆ ಮಾಡಬೇಕು ಅನ್ನೋ ಇದರಲ್ಲಿರ್ತಾರೆ. ಯಾರೋ ಕೆಲವರಷ್ಟೇ, ಯಾರೋ ಈಗ ಹೊಟ್ಟೆ ತುಂಬಿದಂಥವ್ರು ಬಂದರೆ ಬರಲಿ ನೋಡೋದನ್ನು ಇವ್ರನ್ನ ಎಕ್ಸ್ಟ್ರಾ ಕೇಳಿದ್ರೆ ಕೊಡ್ತಾರೆ ಅನ್ನೋರು ಮಾತ್ರನೇ ಹಂಗೆ ಇದು ಮಾಡ್ತಾ ಇರೋದಷ್ಟೇ. ಇನ್ನು ಇದ್ದರೆ ಯಾರು ಆ ಥರ ಮಾಡೋಕ್ಕೋಲ್ಲ. ಮೀಟ್ರ್ ಹಾಕ್ಕೊಂಡು ಅವ್ರು ಹೇಳಿದ ಕಡೆ ಹೋಗ್ತಾ ಇರ್ತಾರೆ. ಗೌರ್ಮೆಂಟ್ ಹತ್ರ ಏನಂತ ಕೇಳ್ಕೊಳಕ್ಕೆ ಇಷ್ಟಪಡ್ತಿದ್ದಾರೆ? ಗೌರ್ಮೆಂಟ್ ಹತ್ರ ಅದೇ ಕೇಳೋದೇನು ಅಂತ ಅಂದರೆ ಬೈಕ್ ಟ್ಯಾಕ್ಸಿ ಬೇಡ, ಬಂದ್ ಮಾಡಿ, ನಮಗೆಲ್ಲ ಜೀವ್ಸಕ್ಕೊಂದು ಅವಕಾಶ ಮಾಡಿಕೊಡಿ. ನಾವು ತುಂಬಾ ಕಷ್ಟದಲ್ಲಿದ್ದೀವಿ. ನಾವು ತುಂಬ ಕಷ್ಟಪಟ್ಟು ಈಗ 39 ವರ್ಷದಿಂದ ಆಟೋ ಓಡಿಸ್ತಾ ಇದ್ದೀವಿ. ಈಗ ನಾವು ಈ ದುಡಿಮೆನೇ ನಂಬ್ಕೊಂಡಿರ್ತೀವಿ. ನಾವು ಈ ವಯಸ್ಸಿನಲ್ಲಿ ಎಲ್ಲಿಗೆ ಹೋಗೋಣ? ಯಾವ್ದು ಉದ್ಯೋಗಕ್ಕೆ ಹೋದ್ರೆ ನಾವು ಸಂಪಾದನೆ ಮಾಡೋಕ್ಕೆ ಜೀವನ ಮಾಡೋಕ್ಕಾಗುತ್ತೆ ಹೇಳಿ ಅಲ್ವಾ? ಅದನ್ನೊಂದು ಹೇಳ್ಬೋದು ಅವ್ರಿಗೆ, ಬೈಕ್ನ ಬಂದ್ ಮಾಡಿ, ಬೈಕ್ ಟ್ಯಾಕ್ಸಿ ಬೇಡ. ಜನಕ್ಕೆ ಅದನ್ನು ತಿಳುವಳಿಕೆ ಮಾಡಿಕೊಡ್ಬೇಕು. ಜನಕ್ಕೆ ಅನುಕೂಲ ಆಗುತ್ತೆ ಅಂತ ತಿಳ್ಕೊಂಡವ್ರೆ. ಅನುಕೂಲಕ್ಕಿಂತ ಅನಾನುಕೂಲ ಜಾಸ್ತಿ ಆಗುತ್ತೆ. ಟ್ರಾಫಿಕ್ ಇದಾಗುತ್ತೆ. ಮತ್ತು ಅವ್ರು ಹೋಗೋ ಸ್ಪೀಡು, ಅವ್ರು ಹೋಗೋ ಇದು ಅವೆಲ್ಲ ನೋಡಿದರೆ ಒಂಥರ ತೊಂದರೆನೇ ಹೊರತು ಅನುಕೂಲ ಏನಿಲ್ಲ. ಏನಿಲ್ಲ. ಪ್ಯಾಸೆಂಜರ್ಗೂ ಇದೆ, ಡ್ರೈವರ್ಗೂ ಇದೆ, ಗಾಡಿಗೂ ಇದೆ. ಅದರಲ್ಲೇನಿದೆ? ಈ ಸರ್ಕಾರದವ್ರಿಗೆ ಒಂದು ಸ್ವಲ್ಪ ಬುದ್ಧಿ ಇಲ್ವಾ, ಜ್ಞಾನ ಇಲ್ವಾ? ಬೈಕ್ ಟ್ಯಾಕ್ಸಿ ಅವ್ನು ಡ್ಯೂಟಿ ಮಾಡ್ತಾನೆ, ಡ್ಯೂಟಿ ಮುಗಿಸ್ಕೊಂಡು ಮನೆಗೆ ಹೋಗುವಾಗ ಬಾಡಿಗೆ ಪಿಕಪ್ ಮಾಡ್ಕೊಂಡು ಹೋಗ್ತಾನೆ. ಡಬಲ್ ಕೆಲಸ ಅದು. ನಮ್ಮದೇನು ಕೆಲಸ? ಪರ್ಮನೆಂಟಿಗೆ ದುಡ್ಡು ಕಟ್ಕೊಂಡು, ಇನ್ಶೂರೆನ್ಸ್ ಕಟ್ಕೊಂಡು, ಗಾಡಿ ಎಫ್ ಸಿ ಮಾಡ್ಕೊಂಡು, ಮೀಟ್ರ್ ಎಫ್ ಸಿ ಮಾಡಿಕೊಂಡು, ಸರ್ಕಾರಕ್ಕೆಲ್ಲ ದುಡ್ಡು ಕಟ್ಕೊಂಡು ಬಾಡಿಗೆ ಇಲ್ದಂಗೆ ಒದಾಡೋದು ನಾವಿಲ್ಲಿ. ಈಗ ನಿಮ್ಮ ಸಂಘ ಸಂಸ್ಥೆಗಳೇನು ಕೆಲಸ ಮಾಡ್ತಾರೆ? ಸಂಘ ಸಂಸ್ಥೆಗಳು ಮಾಡ್ತಾ ಇದ್ದಾವೆ. ಸಂಘ ಸಂಸ್ಥೆಗಳು ಏನಾದ್ರು ಹೋರಾಟ ಮಾಡೋಕ್ಕೆ ಹೋದರೆ ಹಿಡ್ಕೊಂಡು ಒಳಗಾಗ್ತಾರಲ್ಲ ಪೊಲೀಸ್ನವ್ರನ್ನ ಬಳಸ್ಕೊಂಡು. ಪೊಲೀಸ್ನವ್ರನ್ನ ಇವ್ರು ಗುಲಾಮರಾಗಿ ಮಾಡ್ಕೊಂಬಿಟ್ಟವ್ರಲ್ಲ ಮಂತ್ರಿಗಳು, MLAಗಳು. ಈಗ ಹೊರ ರಾಜ್ಯದಿಂದ ಬಂದು 2 ವೀಲರ್ ಓಡಿಸ್ಕೊಂಡು ಹ್ಞೂ ಸಾರ್, ಹೊರಗಡೆ ರಾಜ್ಯದಿಂದ ಬರ್ತಾ ಇದ್ದಾರೆ. ನಮ್ಮ ರಾಜ್ಯದವ್ರಲ್ಲ ಅವರು, ಹೊರಗಡೆ ರಾಜ್ಯದಿಂದ ಬರ್ತಾರೆ. ಯಾವನ ಈ ಮಾಫಿಯಾದವ್ರು ಇರ್ತಾರಲ್ಲ, ಅವರೆಲ್ಲ ಒಂದು ಗಾಡಿ ಹಾಕ್ಕೊಟ್ಬಿಟ್ಟು ಯಾವುದೋ ಒಂದು DL ತೊಗೊಂಬಂದ, ಗಾಡಿ ಓಡಿಸಪ್ಪ ನಿನಗೆ ಇಷ್ಟು ಸಂಬಳ ಕೊಡ್ತೀನಿ ಅಂತೇಳಿ ಕೊಟ್ಬಿಡ್ತಾನೆ, ಓಡಿಸ್ಕೊಂಡಿದ್ದಾನೆ. ನಮಗೆಲ್ಲ ಅನಾನುಕೂಲ ಜಾಸ್ತಿ ಆಗಿದೆ. ಬೈಕ್ ಟ್ಯಾಕ್ಸಿ ಇನ್ನೊಂದೇನು ಅಂತಂದರೆ ನಾನು ಹೇಳೋದು ಅಂತಂದರೆ ಅವರು ಟ್ಯಾಕ್ಸಿ ಓಡಿಸೋ ಬದಲು ಬೈಕ್ ಇದು ಪ್ಯಾಸೆಂಜರ್ನ ಹೊಡೆಯೋ ಬದಲು ಝೊಮ್ಯಾಟೊ ಅದು ಇದು ಇದೆ, ಅದನ್ನು ಮಾಡ್ಕೊಂಡ್ರೆ ಏನು ಸಮಸ್ಯೆ ಇಲ್ಲ. ಅದನ್ನು ಈಗ ಸರ್ಕಾರಕ್ಕೆ ನಾನು ಕೇಳೋದಿಷ್ಟೇ, ಬೈಕ್ ಟ್ಯಾಕ್ಸಿ ಓಡಿಸೋದಕ್ಕೆ ನೀವು ಅನುಮತಿ ಕೊಟ್ಟ ಮೇಲೆ ಅವ್ರಿಗೆಲ್ಲ ಮಾಡಿಕೊಡಿ, ಇನ್ಶೂರೆನ್ಸ್ ಕಟ್ಟಿಸಿ. ಕಸ್ಟಮರ್ಗೆ ಹೆಚ್ಚು ಕಮ್ಮಿ ಅಂದರೆ ಯಾರು ಜವಾಬ್ದಾರರು? ಅವನೇನೋ ಬೈಕ್ ಗುದ್ಬಿಡ್ತಾನೆ, ಬಿಟ್ಬಿಡ್ತಾನೆ, ಎಲ್ಲ ಹೋಯ್ತಾನೆ, ಪೊಲೀಸರ ಹತ್ರ ಸರೆಂಡರ್ ಆಗಿಬಿಡ್ತಾನೆ. ಪೊಲೀಸ್ನವ್ರು ಏನು ಮಾಡ್ತಾರೆ? ತಗೊಂಡೋಗಿ ಒಳಗಾಕ್ತಾರೆ. ಅವನ ಇರ್ತಾನಲ್ಲ, ಅವನಿಂದ ಬ್ಯಾಕ್ಗ್ರೌಂಡು ಜಾಮೀನು ಕೊಡ್ತಾನೆ, ಬಿಡಿಸ್ಕೊಂಬರ್ತಾನೆ. ಕೋರ್ಟ್ ಕೇಸ್ ನಡೀತಾ ಇರ್ತದೆ ಕೇಸು. ಈ ಕಸ್ಟಮರ್ ಏನಾಗ್ತಾನೆ? ಕೈಯೋ ಕಾಲ ಮುರ್ಕೊಂಡವನು ಸತ್ತೋದವನ ಮನೆಯವ್ರ ಗತಿ ಏನಾಗಬೇಕು? ಸುಮಾರು ಪ್ರಕರಣ ಆಗಿದೆ ಆಲ್ರೆಡಿ. ಅವ್ರು ಏನಾಗಬೇಕು ಹೇಳಿ ಸ್ವಾಮಿ? ಇನ್ನೊಂದೇನು ಆರೋಪ ಅಂತಂದರೆ ಆಟೋದಲ್ಲಿ ಎಕ್ಸ್ಟ್ರಾ ದುಡ್ಡು ಕೇಳ್ತಾರೆ ಅನ್ನೋದೊಂದು. ಸರ್, ಇವರು ಕರೆಕ್ಟಾಗಿ ಎಲ್ಲ ರ್ಯಾಪಿಡೋ, ಬೈಕು ಮತ್ತು ಓಲಾ, ಊಬರ್ ನಿಲ್ಲಿಸ್ಬಿಟ್ಟು ಪ್ರತಿಯೊಂದು ಕಡೆ ಈಗ ಇಲ್ಲಿ ಈ ಓರಿಯನ್ ಮಾಲ್ ಹತ್ರ ಆಟೋ ಸ್ಟ್ಯಾಂಡ್ ಕೊಟ್ಟರು. ಶಿಸ್ತಾಗಿ ನಡ್ಕೊಂಡಿದ್ದಾರಾ? ಶಿಸ್ತಾಗಿ ಅದನ್ನು ಪಾಲಿಸೋಕೆ ಬಿಟ್ಟಿದ್ದಾರಾ?
ಪೊಲೀಸ್ನವರೆಲ್ಲ ನಾನು ಒಂದು ವಿಚಾರ ಹೇಳೋಕ್ಕೆ ಇಷ್ಟಪಡ್ತೀನಿ ಪೊಲೀಸರ ಬಗ್ಗೆನೂ. ರೈಲ್ವೆ ಸ್ಟೇಷನ್ನಲ್ಲಿ ಹೋಗಿ ವಾರಕ್ಕೆ ಇಷ್ಟು ಕೊಡಪ್ಪ, ದಿನಕ್ಕೆ ಇಷ್ಟು, ತಿಂಗಳಿಗೆ ಇಷ್ಟು ಕೊಡಪ್ಪ, ದಿನ ಇಷ್ಟು ಕೊಡಪ್ಪ, ಇಲ್ಲಿ ಸಪ್ರೇಟಾಗಿ ಹಾಕ್ಕೊಂಡು 50 ರೂಪಾಯಿ ಬಾಡಿಗೆ ಶ್ರೀರಾಮ್ಪುರಕ್ಕೆ 150 ರೂಪಾಯಿ ಕೇಳ್ಬೋದಾ? ಅದಕ್ಕೆ ಕಾರಣ ಯಾರು? ಪೊಲೀಸ್ನವರೇ ಕಾರಣ. ತಿಗಾ ಮುಚ್ಕೊಂಡು ಲೈನಲ್ಲಿ ಗಾಡಿ ಹಾಕೋ, ನೀನು ಮೀಟ್ರ್ ಹಾಕೊಂಡು ಬಾಡಿಗೆ ಹೊಡಿ, ಇನ್ನು ಯಾಕೆ ಹೊಡಿಯಲ್ಲ ನೋಡೋಣ? ಹೊಡೆದೇ ಹೊಡಿತಾರೆ. ಗೌರ್ಮೆಂಟ್ಗೆ ಏನು ಹೇಳೋಕ್ಕೆ ನಾನು ಅವರು ರ್ಯಾಪಿಡೋ ಬೈಕು ತೆಗಿಬೇಕು ಅನ್ನೋದೊಂದು ಕೇಳ್ತೀನಿ. ರ್ಯಾಪಿಡೋ ಬೈಕಿಗೆ ಅನುಮತಿ ಕೊಡಬಾರ್ದು. ಈ ನಮ್ಮಂಥ ಬೈಕ್ ಟ್ಯಾಕ್ಸಿ, ಅದೇ ರ್ಯಾಪಿಡೋ ಬೈಕ್ ಟ್ಯಾಕ್ಸಿ, ಓಲಾ ಊಬರು ಈಗ ಅವರು ಅನುಮತಿ ತಗೊಂಡಿದ್ದೀನಿ ಅಂತಾರೆ. ಅದು ನಮಗೆ ಗೊತ್ತಿಲ್ಲ. ಪೊಲೀಸ್ನವ್ರಿಗೆ ಗೊತ್ತು ಅನುಮತಿ ತಗೊಂಡಿದ್ದಾರಾ ಇಲ್ವ ಅನ್ನೋದು. ಪೊಲೀಸ್ನವ್ರಿಗೆ ಗೊತ್ತು, ಸರ್ಕಾರಕ್ಕೆ ಗೊತ್ತು ಅನುಮತಿ ತಗೊಂಡಿದ್ದಾರೋ ತಗೊಂಡಿಲ್ವೋ, ಯಾರಿಗೂ ಗೊತ್ತು. ಓಡಿಸ್ತಾ ಇದ್ದಾರೆ, ಓಡಿಸ್ಕೊಂಡು ಹೋಗ್ತಾ ಇದ್ದಾರೆ. ಈಗ ನಾವೇನಾದರೂ ಯಾವನ ಬೈಕ್ ಟ್ಯಾಕ್ಸಿವನಲ್ಲಿ ರ್ಯಾಪಿಡೋ ಬೈಕನ್ನು ಹಿಡ್ಕೊಂಡು ಬಾಡಿಗೆ ಪಿಕಪ್ ಮಾಡ್ತಾನೆ ಅಂತ ಕೇಳೋಕ್ಕೆ ಹೋದರೆ ಪೊಲೀಸ್ನವ್ರು ಬಂದು ನಿನಗೆ ಯಾಕಯ್ಯ, ಅವ್ನು ಹೊಟ್ಟೆಪಾಡು ಅವ್ನು ಮಾಡ್ತಾರೆ, ನಿನ್ನ ಪಾಡು ನೀನು ಮಾಡು ಅಂತಾರೆ. ನಾವು ಕೇಳಂಗೆ ಇಲ್ಲ. ಇದ್ಯಾವನೇ ಸ್ವಾಮಿ? ಸರ್ಕಾರದ ನೀತಿನೇ ಇದು? ಪೊಲೀಸ್ನವ್ರ ನೀತಿನೇ ಇದು? ನಮ್ಮ ಅವ್ರು ಹೇಳ್ತಾರೆ ಅವನದು ಹೊಟ್ಟೆಪಾಡಲ್ವೇನೆ? ಹೊಟ್ಟೆಪಾಡೇ ನಿಜ ಅಂತಲ್ಲ, ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಹೊಟ್ಟೆಪಾಡಿದ್ಮೇಲೆ ನೀನು ಇನ್ಸೂರೆನ್ಸ್ ಕಟ್ಟು, ಎಲ್ಲ ಬೋರ್ಡ್ ತಗೋ, ಪರ್ಮಿಟ್ ತಗೋ, ಓಡಿಸು. ನಾವೇನು ಬೇಡ ಅಂತೀವ? ನಿನ್ನ ಹೊಟ್ಟೆ ಬೇಕಿಲ್ಲ ಸರ್. ಅದು ಸಮಸ್ಯೆ ಅಂದರೆ ಏನು ಗೊತ್ತಾ, ಈ ಒಬ್ಬರು ಇಬ್ಬರು ಹೋಗೋರೆಲ್ಲ ಅದರಲ್ಲಿ ಹೋಯ್ತಾರೆ. ನಮ್ಗೆ ಆಟೋ ಬಿಸ್ನೆಸ್ ಡಲ್ಲಾಗಿದೆ. ಏನು ಮಾಡೋದು? ಯಾರಿಗೆ ಹೇಳೋದು? ಸಾರಿಗೆ ಸಚಿವರಿಗೆ ಹೇಳೋಣ ಅಂದರೆ ಅವ್ರು ನಮ್ಮ ಮಾತು ಕೇಳ್ತಾರ? ಓಟ್ ಹಾಕೋವರೆಗೂ ನಮ್ಮ ಹತ್ರ ಬರ್ತಾರೆ. ಎಲ್ಲ ಬಂದಮೇಲೆ ಈ ಥರ ಯಾವುದೋ ಯಾವ ಭರವಸೆಗೂ ಇದು ಮಾಡಲ್ಲ ಬಿಡಿ ಸರ್ಕಾರ. ವೇಸ್ಟ್. ಸರ್ಕಾರ ಯಾವುದಕ್ಕೂ ಇದು ಮಾಡಲ್ಲ. ಜನಗಳ ಮೇಲೆ, ಆಟೋದವರ ಮೇಲೆ ಭಾರಿ ನೋವು ಕೊಡ್ತಾರೆ. ಆಟೋದವರಿಗೆ ಫುಲ್ ನೋವು ಕೊಡ್ತಾಯಿದ್ದಾರೆ. ಅದು ಸ್ಟಾಪ್ ಮಾಡಬೇಕು. ಅದೇನೋ 1ನೇ ತಾರೀಕೇನೋ ಕೋರ್ಟ್ ಆರ್ಡರ್ ಆಗಿದೆ ಅಂತವ್ರೆ. ನೋಡ್ಬೇಕು ಏನೋ ಅಂತ, ನಿಜನೋ ಸುಳ್ಳೋ ಗೊತ್ತಿಲ್ಲ. ಏನಿಲ್ಲ ಸರ್, 10 ರೂಪಾಯಿ 20 ರೂಪಾಯಿ ಎಕ್ಸ್ಟ್ರಾ ಕೇಳ್ತಾರೆ. ರ್ಯಾಪಿಡಲ್ಲಿ, ಓಲಾದಲ್ಲಿ, ಊಬರಲ್ಲೆಲ್ಲ ಮಿನಿಮಮ್ಗೆ 70-80 ರೂಪಾಯಿ ಹಾಕ್ತಾರೆ. ನಾವು 50 ರೂಪಾಯಿ ಕೇಳ್ತೀವಿ, 10 ರೂಪಾಯಿ ಎಕ್ಸ್ಟ್ರಾ ಕೇಳ್ತೀವಿ, 5 ರೂಪಾಯಿ ಎಕ್ಸ್ಟ್ರಾ ಕೇಳ್ತೀವಿ. 40 ರೂಪಾಯಿ ಕೊಡೋರವ್ರೆ. ನಾವು ಯಾರು ಅಷ್ಟು ಕೇಳೋಕ್ಕೋಲ್ಲ. ಯಾರೋ ಒಬ್ಬರು ಮಾಡ್ತಾರೆ, ಎಲ್ಲ ಕೇಳ್ತಾರೆ. ಏನು ಗೊತ್ತಾ, ಈಗ ರ್ಯಾಪಿಡಲ್ಲಿ ಕೊಡ್ತೀವಲ್ಲ, ಅವ್ರಿಗೆ ಕೊಡ್ತೀರ ನಮಗೆ ಕೊಡಿ ಅಂತ ಕೇಳ್ತಾರೆ. ಇವ್ರು ಕರೆಕ್ಟಾಗಿ ರೂಲ್ಸ್ ಮಾಡಿ ಇದು ಮಾಡಿದ್ರೆ ಯಾವನು ಕೇಳಲ್ಲ. ಫಸ್ಟು 10 ರೂಪಾಯಿ ಕೇಳೋಕೆ ಹಿಂದೆ ಮುಂದೆ ನೋಡೋರು. ಇವ ಓಲಾ ಊಬರ್ ಬರೋದಕ್ಕಿಂತ ಮುಂಚಿತವಾಗಿ 1 ರೂಪಾಯಿ ಎಕ್ಸ್ಟ್ರಾ ಕೇಳ್ತಿರಲ್ಲ. ಎಲ್ಲ ಹೊರಗಡೆ ಔಟ್ಸೈಡ್ ಹೋದರೆ ಒಂದು 20-30 ಎಕ್ಸ್ಟ್ರಾ ಕೇಳ್ಕೊಂಡು ಈಸ್ಕೊಳ್ಳೋರು. ಇವತ್ತೇನು ಮಾಡಿದ್ರೆ ಎಲ್ಲ ಕೇಳ್ತಾರ ಮಾಡಿಕ್ಬಿಟ್ಟಾರೆ. ಹಾಂ, ಅದು ಬೇಕಿರಲಿಲ್ಲ ಸರ್. ಅದು ಏನು ಗೊತ್ತು, ಏನಿಲ್ಲ. ನಾವೆಲ್ಲ ನೋಡಿ ಪಿನ್ ಟು ಪಿನ್ ರೆಡಿ ಮಾಡಿಸ್ ಮೊನ್ನೆ 10,000 ದುಡ್ಡಾಯಿತು. ಏನು ಯಾವ್ಯಾವ್ದಕ್ಕೋ ಏನೇನೋ ತಗೋತಾರೆ. ಅವ್ರು ಏನು ಇಲ್ದಲೇ ಓಡಿಸ್ಕೊಂಡು ಹೋಗ್ತಾರೆ ಆರಾಮಾಗಿ ದುಡ್ಡು ಮಾಡ್ಕೊಂಡು. ಒಬ್ಬ ಯಾವುದೋ ಫ್ಯಾಕ್ಟ್ರಿಗೆ ಹೋಗೋನು 2 ಬಾಡಿಗೆ ಹೊಡೆದ್ರೆ 400-500 ರೂಪಾಯಿ ದುಡ್ಡು ಮಾಡ್ಕೊಂಡು ಹೋಗ್ತಾನೆ. ನಾವು ಬೆಳಗ್ಗೆಯಿಂದ ಏನು ಕಿಸಿಯೋಕ್ಕಾಯ್ತಾಯಿಲ್ಲ. ಇನ್ನೇನು ಮಾಡೋದು? 200-300 ರೂಪಾಯಿ ಮಾಡೋದೇ ಭಾರಿ ಕಷ್ಟ. ಗ್ಯಾಸ್ ಹಾಕ್ಕೊಂಡು 100-200 ಮಾಡ್ಕೊಂಡು ಮನೆಗೆ ಹೋಗ್ಬೇಕಷ್ಟು. ಬಿಸ್ನೆಸ್ ಬಿದ್ದೋಯ್ತು. ಫಸ್ಟು ಬೈಕ್ ಟ್ಯಾಪ್ ಇದ್ದಿತ್ತಲ್ಲ, ಸ್ಟಾಪ್ ಆಗಿತ್ತಲ್ಲ, ಅವಾಗ ಚೆನ್ನಾಗಿತ್ತು ಸ್ವಲ್ಪ. ಹೆಂಗೋ ಪರವಾಗಿಲ್ಲ ಬಿಸ್ನೆಸ್ ನಡೆಯೋದು. ಇವಾಗ ಏನಿಲ್ಲ ಸರ್. ಈ ಕಡೆಯಿಂದ ಕೋರ್ಮಂಗ್ಲ ಹೋಗ್ಬೇಕು ಸ್ಕೂಟರು, ಕಡೆಯಿಂದ ಒಂದು ಬಾಡಿಗೆ ಹಾಕೊಂಡು ಹೋಗ್ತಾರ, ಪೆಟ್ರೋಲ್ ಕಾಸು ಆಯ್ತದ, ತಿರ್ಗಿ ಆ ಕಡೆಯಿಂದ ಖರ್ಚು ಮಾಡ್ಕೊತಾರೆ. ಇಲ್ಲಿ ನಾವೇನು ಮಾಡೋದು ನೋಡಿ, 1 ಅವರ್ ಆಯ್ತು ಇಲ್ಲಿ ಕೂತ್ಕೊಂಡು. ಈ ಕಡೆ ಇದು ಬೀಳಲ್ಲ ಸರಿಯಾಗಿ ಮೊದಲು ಥರ. ಏನೂ ಮಾಡೋಕ್ಕಲ್ಲ. 17 ವರ್ಷ ಸರ್ವೀಸು. ಇವಾಗ ಅವರು ಬೇರೆ ಗಾಡಿಗೆ ಹೋಗೋ ಕಾಲ ಇವಾಗ ಕಾರ್ಗೆ ಹೋದ್ರೂ ದುಡಿಮೆ ಇರೋಲ್ಲ ನಮಗೆ. ನಮ್ಮ 17 ವರ್ಷ ಆಯಿತು ನಾನು ಡಿಪಾರ್ಟ್ಮೆಂಟ್ ಬಂದಿಲ್ಲ. ನಮ್ಮ ಸಾಕು ಒಂದು 500 ರೂಪಾಯಿ ಕೊಟ್ಟರು ಸಾಕು ಸರ್, ನಿಮ್ಮದೇ ಆಗಿದ್ದೀವಿ ಸಾಕು, ನಮಗೇನಿಲ್ಲ. ಥ್ಯಾಂಕ್ ಯು ಸರ್. ಬೈಕ್ ಟ್ಯಾಕ್ಸಿನ ಬ್ಯಾನ್ ಮಾಡಬೇಕು ಅಂತ ಸರ್ ಒಳ್ಳೇದೇ ಅಲ್ವಾ? ನಮ್ಮ ಇಷ್ಟೊಂದು ಆಟೋಗಳು ಓಡ್ತಾಯಿದ್ದೆ ಅವಾಗಿಂದನು. ಅವ್ರಿಂದ ನಮಗೆ ನಾವಾರ ಇನ್ಶೂರೆನ್ಸು ಅದು ಇದೆಲ್ಲ ಓಡಾಡ್ತೀವಿ. ಇವಾಗ ಬೈಕ್ ಒಂದು ಬಿದ್ದರೆ ಯಾರು ಇರ್ತಾರೆ ಹೋಗಿ? ಆಟೋನೇ ಬರಬೇಕು, ಕಾರೇ ಯಾರೂ ನಿಲ್ಲಿಸಲ್ಲ ಅಲ್ವಾ? ನೋಡೋಣ ಏನಾಯ್ತದು. ನಿಮ್ಮ ಒಂದು ಸಂಘ ಸಂಸ್ಥೆಗಳು ಅವ್ರು ಯಾರು ಏನು ಕೇಳೋದು ಇದ್ರ ಬಗ್ಗೆ? ಸಾರ್ ಅದೆಲ್ಲ ಕೇಳಂಗಿದ್ದು ನಾವು ಯಾಕೆ ಸರ್ ಹಿಂಗಿರ್ತದೆ ಇದು? ಹಾಂ, ಯಾರು ಧ್ವನಿ ಎತ್ತಲ್ಲ ಇದರಲ್ಲಿ?
ಎತ್ತರ ಹಂಗೆ ಇದಾಗ್ಬಿಡ್ತದೆ ಪಬ್ಲಿಕ್ಕು ಏನು ಮಾಡೋಕ್ಕಾಗಲ್ಲ. ನೋಡೋಣ, ಲಾಯರು ಕೋರ್ಟ್ ಇದೆ, ಪೊಲೀಸವರು ಇದ್ದಾರೆ, ನೋಡೋಣ ಏನು ಮಾಡ್ತಾರೋ. ನಾವೇನು ಜಗಳ ಮಾಡೋಕ್ಕೆ ಹೋಗಲ್ಲ ಸರ್. ಅವ್ರಿಗೆ ಹೊಡೆದ್ರೆ ನಮ್ಮ ತಪ್ಪತ್ತೈತೆ, ನಾವು ಯಾಕೆ ಬೇಕು ಅಲ್ವಾ? ಹೌದು, ಇರಲಿ ಇಲ್ಲ, ಹೌದು ಅದು ಮಾಡಿದ್ರು ಓಡಿಸ್ಕೊಂಡು ಇಲ್ಲಿ ಅದಲ್ಲ ವೈಟ್ ಬೋರ್ಡ್ ಕಂಡು ನಮಗೆ ತೊಂದರೆ ಆಯ್ತದಲ್ಲ. ನೀವು ಅರ್ಥ ಮಾಡ್ಕೊಳ್ಳಿ ಅದು. ಹಾಂ, ಇವಾಗ ಒಬ್ಬರು ಬಂದರು, ನೀವು ಬರೀ ಬೈಕಲ್ಲೇ ಹೋಗೋದು, ಇಬ್ಬರು ಬಂದರೆ ಆಟೋ ಹತ್ಕೊಂಡು ಹೋಗ್ತಾರೆ, ಒಬ್ಬರು ಎಲ್ಲಿ ಆಫೀಸ್ಗೆ ಹೋಗ್ಬೇಕು, ಲೈಟ್ ಸ್ಟೋರ್ ಹೋಗ್ತಾರಲ್ವಾ ಒಬ್ಬೊಬ್ಬರೇ. ಏನೂ ಮಾಡೋಕ್ಕಾಗಲ್ಲ, ಅದು ನಾವು ಕೇಳೋಕ್ಕಾಗಲ್ಲ ಅದೆಲ್ಲ. ಸರ್ ವೈಟ್ ಬೋರ್ಡ್ ಬೇಡ, ಯೆಲ್ಲೋ ಬೋರ್ಡ್ ಮಾಡ್ಕೊಳ್ಳಿ ಬೇಕಾರೆ ಅಲ್ವಾ? ನಮಗೆ ಪರ್ಮಿಷನ್ ಅಂತಲ್ಲ, ಅವರು ಹೆಂಗೆ ಸೇರಿತ್ತು ನಮಗೆ ಗೊತ್ತಿಲ್ಲ ಸರ್, ಅದಕ್ಕೆಲ್ಲ ಹೋಗಲ್ಲ ನಾವು. ಹೊರ ರಾಜ್ಯದಿಂದ ಬಂದು ಇಲ್ಲಿ ಬೈಕ್ ಟ್ಯಾಕ್ಸಿ ಓಡಿಸ್ಕೊಂಡು ಅವ್ರು ಎಷ್ಟೋ ಜನ. ಅಯ್ಯೋ, ಎಲ್ಲ ಬೇಜಾನ್ ಜನನೇ ಸರ್ ಇರೋದು, ಸಿಕ್ಕಾಪಟ್ಟೆ ಬೇಜಾನ್ ಜನ ಇರೋದು. ನಮ್ಮವ್ರು ಯಾರು ಇದ್ದಿತ್ತಲ್ಲ, ಎಲ್ಲ ಬೇರೆ ಕಡೆನೇ. ಭಾಷೆನೇ ಗೊತ್ತಿಲ್ಲ, ಅವ್ರು ಬೈಕ್ ಟ್ಯಾಕ್ಸಿ. ಇವಾಗ ಆಟೋದವ್ರು ಇನ್ನೇನು ಮಾಡ್ತಾರೆ, ಇಲ್ಲಿ 10 ಆಟೋ ಹಚ್ಕೊಬಿಡ್ತಾರೆ. ಓಲಾ ಊಬರ್ ಹೊಡ್ಕೊಂಡು ಅವರೇನೆ ನೈಟ್ ಹೊತ್ತಲ್ಲ, ಅವರೇನೆ ಜಾಸ್ತಿ ಓಡಾಡೋದು. ಡಿ ಎಲ್ ಇಲ್ಲ ಅವ್ರ ಹತ್ರ. ನೋಡಿ, ನಮ್ಮ ಹತ್ರ ಬ್ಯಾಡ್ಜ್ ಇದೆ, ನಮ್ಮನ್ನ ಹತ್ರ ಇರ್ತದೆ, ಅವ್ರ ಹತ್ರ ಡಿ ಎಲ್ ಎಲ್ಲಿದೆ? ಯಾವುದೂ ಇರೋಲ್ಲ ಅವ್ರ ಹತ್ರ ಡಿ ಎಲ್ಲು. ನಾನು ನೋಡಿ 2,000 ರೂಪಾಯಿವರೆಗೂ ಅವ್ರಿಗೆ 2,500 ರೂಪಾಯಿವರೆಗೂ ದುಡಿತಾರೆ ನೈಟ್ ಹೊತ್ತಾದವರು. ಯಾರು ಸಾಕ್ಬೇಕು ಅವರು? ಎಲ್ಲ ಊರಿನಿಂದ ಬಿಟ್ಟು ಬಂದಿರ್ತಾರೆ. ನಾವಿಲ್ಲಿ ಬಾಡಿಗೆ ಕಟ್ಕೊಂಡು ಇದು ಸಂಸಾರ ನೋಡಿಕೊಂಡು ಅಲ್ವಾ, ಮಾಡೋಕ್ಕಾಗಲ್ಲ. ರೂಪಾಯಿನೂ ಮಾಡೋಕ್ಕಾಗಲ್ಲ. 30 ರೂಪಾಯಿ ಕಿಲೋಮೀಟ್ರು, 36 ರೂಪಾಯಿ. ಬೈಕವ್ರೇನು ಇಲ್ಲಿಂದ ಇಲ್ಲಿಗೆ 20 ರೂಪಾಯಿ ಸಿಕ್ಕೋರೆ ಸಾಕು ಅವ್ರಿಗೆ. ಪೆಟ್ರೋಲ್ 100 ರೂಪಾಯಿ, ಎಷ್ಟು ಮೈಲೇಜ್ ಕೊಡುತ್ತೆ? 40 ಕೊಡುತ್ತೆ. ನಮ್ಮ ಟಾಟಾ ಎಷ್ಟು ಕೊಡುತ್ತೆ? 18-20 ಕೊಡುತ್ತೆ. ಎಲ್ಲಣ್ಣ ದುಡಿಯೋಕ್ಕಾಗುತ್ತೆ ನೋಡಿರಿ. ಬೆಳಗ್ಗೆಯಿಂದ ಬರೀ ಒಂದೇ ಒಂದು ಆ್ಯಪ್ ರ್ಯಾಪಿಡೋದೇ ಬರೀ 360 ರೂಪಾಯಿ ದುಡಿದೀವಿ. ಸಾಕಾಗುತ್ತಾ ಸಂಸಾರಕ್ಕೆ? ನೀವೇ ಹೇಳಿ. ಬ್ಯಾನ್ ಆಗಬೇಕಣ್ಣ. ವೈಟ್ ಬೋರ್ಡ್ ಅಣ್ಣ, ವೈಟ್ ಬೋರ್ಡ್ ನಾವು ಇದಕ್ಕೆ ಹೌದು ಕಟ್ತೀವಿ. ವರ್ಷ ಇನ್ಸೂರೆನ್ಸ್ ಕಟ್ತೀವಿ, ಆಟೋ ಇದು ಕಟ್ತೀವಿ. ಅವ್ರೇನಣ್ಣ ಕಟ್ತಾರೆ? ಏನೂ ಕಟ್ಟಲ್ಲ. ಇನ್ಸೂರೆನ್ಸ್ ಒಂದು ಕಟ್ತಾರೆ, ಅದು ಅವ್ರಿಗೇನೋ ಕ್ಲೈಮ್ ಅವ್ರಿಗಾಗುತ್ತೆ, ನಮಗೇನಾಗುತ್ತೆ? ನಮ್ಮದು ಕಸ್ಟಮರ್ಗೂ ಆಗುತ್ತೆ, ನಮಗೂ ಆಗುತ್ತೆ. ಸೇಫ್ಟಿ ಮುಖ್ಯ ಅಲ್ವಾ? ಸೇಫ್ಟಿ ಇದೆಯಾ? ಸೇಫ್ಟಿ ಇಲ್ಲ ಅಷ್ಟೇ. ಗೌರ್ಮೆಂಟೇ ವೇಸ್ಟ್ ಸರ್. ಅವ್ರು ತಲೆ ಕೆಡ್ಸ್ಕೊಂಡು ಮಾಡ್ರೆ ಆಗುತ್ತೆ. ಎಷ್ಟು ಸರ್ ಇದು? 1 ವರ್ಷ ನಡೀತಾ ಇದೆಯಾ? ಮಾಡ್ತಾನೇ ಅವರೇ, ಇವ್ರು ಮಾಡ್ತಾನೇ ಅವರೇ. ಯಾವುದೇ ಕಾರಣಕ್ಕೂ ಇದು ಬೈಕ್ ಟ್ಯಾಕ್ಸಿ ನಿಲ್ಲಿಸಲ್ಲ ಬಿಡಿ ಇವರು. ಗೌರ್ಮೆಂಟೇ ಸರಿ ಇಲ್ಲ. ಆಗುತ್ತೆ ಸರ್, ನಿಜವಲ್ಲೂ ಆಗುತ್ತೆ. ಆಟೋದವ್ರು ನೆಮ್ಮದಿಯಾಗಿರ್ತಾರೆ ಸರ್. ಆಟೋದವ್ರು ಯಾರು ಶ್ರೀಮಂತರಿಲ್ಲ ಸರ್. ಕೇಳ್ತಾರೆ ಅಂದ್ಕೊಳ್ಳಿ. ಇವಾಗ ಬೈಕ್ ಟ್ಯಾಕ್ಸಿ ಏನಕ್ಕೆ ಸರ್? ಇವಾಗ ಆಟೋ ಮನೆ ಮುಂದೆ ಹೋಗುತ್ತೆ, ಬೈಕ್ ಅವ್ನು ಮನೆ ಒಳಗಡೆ ಕರ್ಕೊಂಡು ಹೋಗ್ಬಿಡ್ತಾನ. ಇವಾಗ ಅದರಿಂದ ಪ್ರಾಬ್ಲಮೇ ಇದೆ ತಾನೆ. ನಮ್ಮದು ಸರ್ ನಾವು ಹೇಳ್ತಾ ಇರೋದು ಆ ಬೈಕ್ ಅವ್ರದ್ದು ಏನಾದ್ರು ಬೇಡ, ಅದು ವೈಟ್ ಬೋರ್ಡ್ ಏನಕ್ಕೆ ಸರ್ ಅಷ್ಟೇ ಹೇಳ್ತಾರೆ. ವಿತೌಟ್ ಟ್ಯಾಕ್ಸು. ಬಟ್ ಅಂದ್ರೆ ಅವರು ಈಗ ನಾವು ಮುಂಚೆ ಥರ ಇಲ್ಲ ಸರ್. ಯಾಕಂದರೆ ನಾವು ಟ್ಯಾಕ್ಸ್ ಕಟ್ಕೊಂಡು ಇವಾಗ ಎಲ್ಲಾದರೂ ಪೊಲೀಸವ್ರು ಹಿಡಿದ್ರು ತುಂಬ ಕಷ್ಟ ಆಗ್ತಾಯಿದೆ. ಅವರು ಸರ್ 500 ರೂಪಾಯಿ ಮಿನಿಮಮ್ ಅಂದರೆ ಒಂದು ಸಿಗ್ನಲ್ ಜಂಪಿಗೆ 500 ರೂಪಾಯಿ ಇದೆ. ಅವ್ರು ನಾವು ಮೊನ್ನೆ ನೋಡಿ ಮೆಜೆಸ್ಟಿಕಲ್ಲಿ ಹಾಕಿದೆ, ಬೆಳಗ್ಗೆಯಿಂದ 450 ರೂಪಾಯಿ ದುಡ್ದಿದೆ, 1000 ರೂಪಾಯಿ ಫೈನು. ಫಸ್ಟ್ 2 ಡೇಸ್ ಆಗಿತ್ತು ಇನ್ಸೂರೆನ್ಸ್ ಲ್ಯಾಪ್ಸ್ ಆಗಿ ನಂದು. ಸರ್ ಕಟ್ಕೋತೀನಿ ಸರ್ ಅಂತಂದರೆ ಬಿಟ್ಟೇ ಇಲ್ಲ. 500 ರೂಪಾಯಿ ಕೊಡೋವರೆಗೂ ಬಿಟ್ಟೇ ಇಲ್ಲ. ಹೊಟ್ಟೆ ಹುರ್ಕೊಂಡು ಬಂದೆ. ನಾವು ಏನು ಮಾಡೋಕ್ಕಾಗತ್ತೆ? ತುಂಬ ಬೇಜಾರಾಗೋಯ್ತು. ಈ ಥರ ಸಿಚುವೇಶನ್ ಇದ್ದರೆ ಹೆಂಗೆ ಮಾಡೋಣ? ಮುಂಚೆ ಪರವಾಗಿ ಇರಲಿಲ್ಲ. ಬೈಕ್ ಟ್ಯಾಕ್ಸಿ ಬರೋಕ್ಕಿಂತ ಮುಂಚೆ ಬೆಳಗಿನ ಜಾವ ಒಂದು 8 ಗಂಟೆ ಬಂದರು, 2 ಗಂಟೆ 3 ಗಂಟೆ ತನಕ ಒಂದು 1000 ರೂಪಾಯಿ ದುಡ್ಕೊಂಡು ಬರ್ತಾಯಿದ್ದೀವಿ. ಹೆಂಗೋ ಜೀವನ ನಡೀತಾಯಿತ್ತು. ಈಗ ತುಂಬ ಕಷ್ಟ ಆಗಿದೆ. ಏನು ಮಾಡ್ಬೇಕಂತ ಗೊತ್ತಾಗ್ತದೆ. ಹಿಂದಿ ರಾಜ್ಯದವ್ರದ್ದು ತುಂಬ ನೋಡಿ, ಇಲ್ಲೇ ಇದ್ದಾರಲ್ಲ, ಇಂಥ ಬಂಡಿ ಹಾಕ್ಕೊಂಡ್ಬಿಟ್ಟು ಮಾಡ್ಕೊಂಡು ಜೀವನ ಅವ್ರು ಈಗ ಅದೇ ಹೇಳ್ತಾ ಇದ್ದಾರೆ ಸರ್. ಪ್ರತಿಯೊಂದು ಕೆಲಸ ಅದರಲ್ಲೇ ಅಂತಲ್ಲ, ಪ್ರತಿಯೊಂದು ಆಟೋದಲ್ಲಿ ಫೀಲ್ಡಲ್ಲಿ ಇವಾಗ ನಾವು ಕೇರ್ ಫ್ರಮ್ ಕಡೆ ವೈಟ್ ಫೀಲ್ಡು ಕಡೆ ಹೋದರೆ ಬರೀ ಹಿಂದಿ ರಾಜ್ಯದವ್ರೆ. ಅವರೇ ಫುಲ್ಲು ಆಟೋದವ್ರು ಅಂದ್ರೆ ಫುಲ್ ಅವರೇ ತುಂಬ್ಕೊಂಡ್ಬಿಟ್ಟಿದ್ದಾರೆ. ಕನ್ನಡದವ್ರು ಕಾಣೋದೇ ಇಲ್ಲ ಕನ್ನಡದವರು. ಹಾಂ, ಡಿ ಎಲ್ ಇಲ್ಲ. ಸುಮಾರು ನೋಡಿ ಅವರು ಡಿ ಎಲ್ ಇಲ್ಲದೆ ಗಾಡಿ ಓಡಿಸ್ತಾರೆ. ಒಂದು ಡಿ ಎಲ್ ಮೇಲೆ ಮಿನಿಮಮ್ ಅಂದರೆ ಒಂದು 5-6 ಜನ ಓಡಿಸ್ತಾರೆ ಒಂದೇ ಡಿ ಎಲ್ ಮೇಲೆ. ನಮ್ಮ ಹತ್ರ ಎಲ್ಲ ಇದ್ದರೂ ನಮಗೆ ಇದಾಗ್ತಾಯಿಲ್ಲ. ಏನು ಮಾಡೋಣ ಒಂದೋ ಗೊತ್ತಾಗ್ತಾಯಿಲ್ಲ ಸರ್. ಏನೋ ಇದು ನೋಡಿ ಇದು ಮಾಡಬೇಕು. ಯಾಕಂದರೆ ತುಂಬ ಇದಾಗ್ತಾಯಿದೆ, ಎಲ್ಲ ಆಟೋದವರಿಗೆ ತುಂಬ ತೊಂದರೆ ಆಗ್ತಾಯಿದೆ. ಈಗ ನೋಡ್ತಾ ಇದ್ದೀರ ನೀವು, ಅಲ್ಲೆಲ್ಲೆಲ್ಲೇ ಎಷ್ಟು ಆಟೋಗಳು ನಿಂತೈತೆ ಸುಮಾರು. ನೋಡಿ ಈ ಮಾಲ್ ಹತ್ರನೇ ಒಂದು ಡ್ಯೂಟಿ ಇಲ್ಲ ಸರ್.
ಒಂದು ಡ್ಯೂಟಿ ಇಲ್ಲ. ಇಲ್ಲೇ ನೋಡ್ತಾ ಇದ್ದೀವಿ ನಾವು, ನಮಗೆ ನಿಂತು ಬೇಜಾರು. ಒಂದು ಕಡೆ ಕಾರು, ಒಂದು ಕಡೆ ಟೂ ವೀಲರು. ಕಾರು ಸರ್ ಇವಾಗ ನೋಡಿ, ಮೊನ್ನೆ ನಾನು ಚಿಕ್ಕಪೇಟೆಯಲ್ಲಿದ್ದೆ, ಕಾರು ಅಲ್ಲಿಂದ 15 ಕಿಲೋಮೀಟ್ರ್ ತೋರಿಸ, ಕಾರಿಗೆ ಎಷ್ಟು ಸರ್ ಅವರು? ನಾನೇ ಅವ್ರಿಗೆ ಹೇಳಿದೆ, ಏನು ಸರ್ ಇಷ್ಟು ರೇಟಿಗೆಲ್ಲ ಹೋಗ್ತಿರಲ್ಲ ಸರ್ ಅಂತ ಕೇಳಿದ್ರೆ, ಅವ್ರು ಏನು ಮಾಡೋಣ ಸರ್ ಹೊಟ್ಟೆಪಾಡು, ಆಟೋದಲ್ಲಿ 15 ಕಿಲೋಮೀಟ್ರಿಗೆ 300 ಚಿಲ್ಲರೆ ತೋರಿಸ್ತೈತೆ, ಅವ್ರು 245 ರೂಪಾಯಿ ಹೋಗ್ತಾರೆ ಕಾರವರು, ಹೊಸ ಕಾರು. ಎಷ್ಟು ಸರ್ ಬಂಡವಾಳ ಹಾಕಿದ್ರೆ ಅಂತ ಕೇಳಿದ್ರೆ 9.5 ಲಕ್ಷ ರೂಪಾಯಿ ಹಾಕಿದ್ದೀನಿ ಸರ್ ಅಂತಾರೆ. ಏನು ಮಾಡೋಣ ಸರ್, ಏನು ಮಾಡೋಕ್ಕಾಗಲ್ಲ, ಹೊಟ್ಟೆಪಾಡು ಮಾಡ್ಬೇಕು ಸರ್ ಅಂತ ಹೇಳ್ತಾರೆ. ಸರಿ, ಏನು ಮಾಡೋಕ್ಕಾಗತ್ತೆ, ನಮ್ಗೆ ಆಟೋ ರೇಟಿಗೆ ಈ ಕಾರ್ ರೇಟಿಗೆ ತುಂಬ ವ್ಯತ್ಯಾಸ ಇದೆ, ಏನು ಇದಾಗ್ತಾಯಿಲ್ಲ. ಅಂದರೆ ನಮ್ಮ ಆಟೋದವ್ರ ಜೀವನ ತುಂಬ ಕಷ್ಟ ಆಗಿಬಿಟ್ಟಿದೆ ಸರ್. ಏನೋ ಒಂದು ಅವರು ಸರ್ಕಾರ ಇದು ತೊಗೊಂಡ್ಬಿಟ್ರೆ ಚೆನ್ನಾಗಿರುತ್ತೆ ಅಂತ ಸರ್. ತುಂಬ ಒಳ್ಳೆಯ ಸರ್. ಆಲ್ಮೋಸ್ಟ್ ಇವಾಗ ನೋಡ್ತಾ ಇದ್ದಾರೆ, ಅಲ್ಲಿ ಇಲ್ಲಿ ಎಷ್ಟು ಇದು ಆಗ್ತಾಯಿದೆ, ಬೈಕ್ ಟ್ಯಾಕ್ಸಿದವರು ಬೀಳಿಸ್ತಾ ಇದ್ದಾರೆ ತುಂಬ. ಅದರಲ್ಲಿ ತುಂಬ ಸೇಫ್ಟಿ ಇಲ್ಲ ಅಂತ ನಮ್ಮ ಅನಿಸಿಕೆ ಇದೆ ಸರ್. ಡ್ಯೂಟಿನೇ ಇಲ್ಲ ನಮಗೆ, ದಿನವೆಲ್ಲ ದುಡಿದ್ರು ಒಂದು 500 ರೂಪಾಯಿ ದುಡಿಯೋದು ಕಷ್ಟ ಆಗೈತೆ. ಏನು ಜೀವನ ಮಾಡೋದು ಹೇಳಿ? ಗಾಡಿ ಫೈನಾನ್ಸ್ ಕಟ್ಟೋದ, ಗಾಡಿ ಡಾಕ್ಯುಮೆಂಟ್ಸ್ಗಳು ರೆಡಿ ಮಾಡಿಸ್ಕೊಳ್ಳೋದ, ಯಾವುದೂ ಮಾಡೋಕ್ಕಾಗ್ತಾಯಿಲ್ಲ ಸರ್. ಇವಾಗ ಆ ಥರ ತೊಂದರೆಯಲ್ಲಿದ್ದೀವಿ. ದಿನ ದುಡಿದ್ರೂ ಒಂದು 500 ರೂಪಾಯಿ ಗಾಡಿ EMI ಕಟ್ಟೋಕ್ಕೂ ಆಗ್ತಾಯಿಲ್ಲ. ಆ ಥರ ಪರಿಸ್ಥಿತಿ. ಇವಾಗ ಕೂಲಿ ಮಾಡೋಕ್ಕೆ ಹೋಗೋಣ ಅಂತ ಇದು ಮಾಡ್ತಾಯಿದ್ದು ಸರ್, ಅಷ್ಟೇ. ನಿಮ್ಮ ಸಂಘ ಸಂಸ್ಥೆಯವರು ಯಾರು ಇದಕ್ಕೆ ಸರಿಯಾಗಿದ್ದಲ್ವಾ ಅಂತ? ಯಾರು ಎಲ್ಲ ಬ್ಯಾನ್ ಮಾಡಿದ್ರು, ಎಲ್ಲರೂ ಓಡಾಡಿದ್ರು, ಯಾರು ಗೋರ್ಮೆಂಟೇ ತಲೆ ಕೆಡ್ಸ್ಕೊತಾ ಇಲ್ವಲ್ಲ, ಗೋರ್ಮೆಂಟೇ ಸಪೋರ್ಟ್ ಇಲ್ಲ. ಏನು ಮಾಡೋಣ? ನಿಮ್ಮ ಸಂಘದವ್ರು ಯಾರು ಅದಕ್ಕೆ? ಸಂಘವರೆಲ್ಲ ಓಡಾಡ್ತಾ ಇದ್ದಾರೆ, ಆದ್ರೂ ಸಪೋರ್ಟ್ ಇಲ್ವಲ್ಲ, ಏನು ಮಾಡೋದಾಗುತ್ತೆ? ಸಪೋರ್ಟ್ ಇಲ್ಲ. ಹಾಂ, ಆಮೇಲೆ ಅವ್ರದ್ದು ವೈಟ್ ಬೋರ್ಡು, ಹೌದು ಟೂ ವೀಲರ್ ಬೋರ್ಡು, ಹೌದು ಎಲ್ಲೋ ಬೋರ್ಡು, ಹೌದು. ಟ್ಯಾಕ್ಸ್ ಕಟ್ತಾರೆ, ಎಲ್ಲ ಕಟ್ತಾರೆ, ವಿತೌಟ್ ಟ್ಯಾಕ್ಸು, ಆರಾಮಾಗಿ ಜೀವನ ಮಾಡ್ತಾರೆ. ಅವ್ರಿಗೆ ಬಿಟ್ಟಿದ್ದಾರಲ್ಲ ಡ್ಯೂಟಿ ಮಾಡೋಕ್ಕೆ. ಅವರು ವೈಟ್ ಬೋರ್ಡರು ಅವ್ರು ಡ್ಯೂಟಿ ಮಾಡ್ತಾ ಇದ್ದಾರಲ್ಲ, ಮಾಡ್ತಾ ಇಲ್ಲ ಅನ್ನೋದು ಏನಿಲ್ವಲ್ಲ, ಮಾಡ್ತಾ ಇದ್ದಾರೆ. ಆದರೂ ಕೇಳೋರಿಲ್ಲ. ಅದು ಸ್ವಂತ ಯೂಸ್ಗೆ ಅಂತ ತಗೊಂಡಿರೋದು, ಸ್ವಂತ ಯೂಸ್ಗೆ ತಗೊಂಡು ಅವರು ದುಡಿಮೆ ಮಾಡ್ತಾ ಇದ್ದಾರೆ. ಅದೇ ಮಾಡ್ತಾರೆ. ಎಲ್ಲ ಬೋರ್ಡ್ ಮಾಡ್ಬಿಟ್ರೆ ಅವ್ರಿಗೂ ಎಲ್ಲ ಬೋರ್ಡ್ ಮಾಡಿದ್ರೆ ಮಾಡಿಸ್ಕೋತಾರೆ. ಅವ್ರಿಗೆ ಇವಾಗ ದುಡ್ಡು ಕಟ್ಟಬೇಕಾಗುತ್ತೆ. ಅವ್ರು ಅದಕ್ಕೂ ರೆಡಿ ಇದ್ದಾರೆ. ಹ್ಞೂ, ಬ್ಯಾನ್ ಮಾಡ್ಬೇಕು ಅಂತೀರಾ? ಬ್ಯಾನ್ ಮಾಡಿದ್ರೆ ಸರಿ ಸರ್, ನಮ್ಮಂಥವ್ರ ಜೀವನ ನಡೆಯೋದು. ಮಾಡ್ತಾ ಇಲ್ಲ ಸರ್, ಇವಾಗ ಜಾಸ್ತಿ ದುಡಿಮೆನೇ ಆಗ್ತಾಯಿಲ್ಲ ಸರ್. ಬೈಕ್ ಟ್ಯಾಕ್ಸಿಂದ ಫುಲ್ ಎಲ್ಲ ಇವಾಗ ಏನು ನಮ್ಮ ಗಾಡಿ ಎಲ್ಲ ಮಾರೋದು ಬಂದಿದೆ. ಇವಾಗ ನಮ್ಗೆ ಆ ನಮ್ಮನೆ ಪರಿಸ್ಥಿತಿ ಆಗಿದೆ. ಇವಾಗ ಮಾರ್ಕೊಂಡು ಹೋಗೋದು ಬಂದದ್ದು ನಮಗೆ ಇವಾಗ. ಅದೇ ಸರ್, ಇವಾಗ ಏನು ಪೈಲಂದ ಹಿಂಗೆ ಮುಂಚೆ ಹಂಗೆ ಫುಲ್ ಡ್ಯೂಟಿಲ್ಲ ಏನಿಲ್ಲ ಸರ್ ಇವಾಗ. ಅದಕ್ಕೆ ಮತ್ತೇನಿಲ್ಲ ಸರ್. ಹಾಂ ಸರ್, ಬೈಕ್ ಟ್ಯಾಕ್ಸಿ ಬ್ಯಾನ್ ಮಾಡಬೇಕಾದ್ರೆ ಬ್ಯಾನ್ ಮಾಡಿದರೆ ನಮ್ಗೆ ಸ್ವಲ್ಪ ಏನು ಪರವಾಗಿಲ್ಲ ಸರ್. ಬ್ಯಾನ್ ಮಾಡಲೇಬೇಕು ಸರ್. ಅದೇ ಬ್ಯಾನ್ ಮಾಡಿದರೆ ನಮ್ಗೆ ಸ್ವಲ್ಪ ಒಳ್ಳೇದಾಗುತ್ತೆ ಸರ್. ಈಗ ಅವ್ರದ್ದು ವೈಟ್ ಬೋರ್ಡು, ಟ್ಯಾಕ್ಸ್, ನಿಮ್ಮದು ಎಲ್ಲೋ ಬೋರ್ಡು ಟ್ಯಾಕ್ಸ್ ಕಟ್ತಾ ಇರ್ತೀರಾ. ನಿಮ್ಮ ಸಂಘದವ್ರು ಯಾರು ಇದನ್ನು ಕ್ವಶನ್ ಮಾಡ್ತಲ್ವಾ? ಇವಾಗ ಅಂದರೆ ಹೆಂಗದಾಳೆ ಸರ್, ಇವಾಗ ವೈಟ್ ಬೋರ್ಡ್ ಅಂದ್ರೆ ಇವಾಗ ಎಲ್ಲ ಬೋರ್ಡ್ ಪರ್ಮಿಷನ್ ಅವ್ರು ಕೊಟ್ಟಿದ್ದಾರೆ. ಬಟ್ ವೈಟ್ ಬೋರ್ಡ್ ತಗೊಂಡವ್ರು ಡ್ಯೂಟಿ ಮಾಡ್ತಾರೆ ಅಂದ್ಮೇಲೆ ಅವರೇ ಗ್ರೇಟ್ ಅಲ್ಲ ಸರ್. ಅದಕ್ಕೆ ಸರ್ ಮತ್ತೇನು ಬ್ಯಾನ್ ಮಾಡೋದು ಒಳ್ಳೇದು ಅಂತೀರಾ? ಬ್ಯಾನ್ ಮಾಡೋದು ಒಳ್ಳೇದು ಅಂತೀವಿ ಸರ್ ನಾವು. ಬಟ್ ಏನು ಹಿಂಗೆ ಸ್ವಲ್ಪ ಎಲ್ಲ ನ್ಯೂಸ್ ಮಾಡ್ತಾರೆ ಅಂದ್ರೆ ಏನು ಸರ್ ಬ್ಯಾನ್ ಆಗ್ತಾಯಿಲ್ಲ ಸರ್. ಏನಿಲ್ಲ ಅಂದರೆ ನ್ಯೂಸು ಅದ್ರ ಪ್ರಯತ್ನ ಅದು ನಡೀತಾ ಇರುತ್ತೆ, ಹಂಗಾಗಿ ಕೇಳ್ತಾರಂತ ಕ್ವಶನ್. ಹೌದು, ನೀವು ಹೇಳೋದೆಲ್ಲ ಕ್ವಶನ್ ಎಲ್ಲ ಸರಿಯಾಗಿದೆ ಸರ್. ಬ್ಯಾನ್ ಮಾಡಿದ್ರೆಲ್ಲ ಕರೆಕ್ಟೇ ಇದೆ ಸರ್. ಏನು ದುಡಿಮೆನೇ ಮಾಡ್ತಾ ಇಲ್ಲ ಸರ್. ಇವಾಗ ನಮ್ಗೆ ಬೆಳಗ್ಗೆಯಿಂದ ಬರೀ ಎಷ್ಟು ಸರ್, ಸಾಯಂಕಾಲ 6ಗೆ ಬರೀ 900-700 ರೂಪಾಯಿ ಮಾಡಿದ್ದೀನಿ ಇವತ್ತು. ಈಗ ಹೊರ ರಾಜ್ಯದವರು ಹಾವಳಿ ಜಾಸ್ತಿ ಆಗಿದೆ, ಅವರು ಬಂದು ಇವಾಗ ಎಲ್ಲಿ ಸರ್, ಇವಾಗ UP-ಬಿಹಾರ್ ಮಂದಿ, UP-ಬಿಹಾರ್ ಹೊರಗಿಂದ ಬಂದ ಇಲ್ಲಿ ನಮ್ಮ ಬೆಂಗಳೂರಲ್ಲಿ ಅದಿದು ಬೈಕ್ ಟ್ಯಾಕ್ಸಿ ಮಾಡ್ತಾರೆ ಅಂದ್ರೆ ಅವರೇ ಗ್ರೇಟ್ ಸರ್. ಹಾಂ ಸರ್, ಇವಾಗ ಅಲ್ಲಿ UP-ಬಿಹಾರ್ ಗಾಡಿ ಬಂದ ಇಲ್ಲಿ ನಮ್ಮ ಬೆಂಗಳೂರಲ್ಲಿ ನಮ್ಮ ಕರ್ನಾಟಕದಲ್ಲಿ ಮಾಡ್ತಾರೆ ನಿಮಗೆ. ಇವಾಗ ಏನಂತ ಹೇಳ್ತಾರೆ ಸರ್ ಹೇಳಿ? ಬೈಕ್ ಯಾರ್ದು, DL ಯಾರ್ದು? ಹಾಂ ಸರ್, ಇವಾಗ ಬಟ್ ಬೈಕ್ ಬೇರೆ ಇರೋದು ಸರ್, DL ಬೇರೆ ಇರೋದು. ಬಟ್ ಹಿಂಗೆ ಅವ್ರು ಏನಂತ ಹೇಳ್ತಾರೆ ಸರ್? ಅದು ಒಟ್ಟು ಬ್ಯಾನ್ ಆಗಲೇಬೇಕು ಸರ್. ಅದು ಬ್ಯಾನ್ ಆದರೆ ನಮಗೆಲ್ಲ ಅದು ಆಗುತ್ತೆ ಸರ್. ತುಂಬ ಪ್ರಾಬ್ಲಮ್ ಆಗ್ತಿದೆ ನೋಡಿ. ಆಟೋ ಕ್ಯಾಬ್ ಎಲ್ಲ ನಿಂತ್ಕೊಂಡಿದೆ ಇಲ್ಲ. ಹೇಳಿ ಸರ್, ಏನು ಮಾಡ್ಬೇಕು ಹೇಳಿ ಬ್ಯಾನ್ ಮಾಡಬೇಕು ಅಂತೀರಾ? ಹಾಗಾದ್ರೆ ನಿಲ್ಲಿಸ್ಬೇಕು ಅಂತಾರೆ ಬೈಕ್ ಟ್ಯಾಕ್ಸಿ ಸರ್. ಅದನ್ನು ನಂಬ್ಕೊಂಡು ನಾವು ತುಂಬ ಜನ ಅದ್ರ ಮೇಲೆ ಇದ್ದೀವಿ. ಈಗ ಸಡನ್ನಾಗಿ ಈಗ ಬಂದುಬಿಟ್ರೆ ಇರೋರೆಲ್ಲ ರೋಡಿಗೆ ಬಂದುಬಿಟ್ಟಿದ್ದೀವಿ ಸರ್. ನನಗೆ ಅನಿಸೋ ಪ್ರಕಾರ ನಾನು ಹೇಳ್ತಾ ಇದ್ದೀನಿ ಸರ್. ಸ್ಟಾಪ್ ಮಾಡಬೇಕು ಅಂತೀರಾ? ಸ್ಟಾಪ್ ಮಾಡಿದ್ರೆ ಒಳ್ಳೇದು ಸರ್. ಗೌರ್ಮೆಂಟ್ ಇದ್ರ ಬಗ್ಗೆ ಏನು ಕ್ರಮ ತಗೋತಲ್ಲ? ಹೌದು ಸರ್, ಏನಂತೀರಾ ಇದಕ್ಕೆ? ತಗೋಬೇಕು ಸರ್. ಗೌರ್ಮೆಂಟ್ ಇದಕ್ಕೆ ಕೇರ್ ತಗೋಬೇಕು ಸರ್.
ತೊಗೊಂಡ್ರೆ ಒಳ್ಳೇದು. ಎಲ್ಲ ಆಟೋ ಕ್ಯಾಬ್ಗಳೆಲ್ಲ ರೋಡಿಗೆ ಬಂದುಬಿಟ್ಟಿದೆ ಸರ್. ನೋಡಿ ಸರ್, ಪೀಕ್ ಅವರ್ಸ್ ಎಲ್ಲ ಗಾಡಿ ಎಲ್ಲ ಹೆಂಗೆ ನಿಂತಿದೆ ಇಲ್ಲಿ. ಇನ್ನೊಂದೇನು ಅಂತಂದರೆ ಟೂ ವೀಲರು ತೊಗೊಂಬರ್ತಾರೆ, ಅವ್ರದ್ದು ವೈಟ್ ಬೋರ್ಡು, ಆ ವೈಟ್ ಬೋರ್ಡ್ ಅದು ಅದರಲ್ಲಿ ಮಾಡೋಂಗಿಲ್ಲ. ನೋಡೋಂಗಿಲ್ಲ, ಆರಾಮಾಗಿ ದುಡ್ಡು ಮಾಡ್ಸ್ಕೊಂಡು ಹೋಗ್ತಾರೆ. ಜೊತೆಗೆ ಹೊರ ರಾಜ್ಯದವ್ರದ್ದು ಅವಳಿ ಜಾಸ್ತಿ. ಹೌದು ಸರ್, ಹೌದು. ಇದಕ್ಕೇನಂತಾರೆ? ಎಲ್ಲ ಹಿಂದಿಯವರೇ ಜಾಸ್ತಿ ಇದ್ದಾರೆ ಸರ್. ಕನ್ನಡಕ್ಕಿಂತ ಜಾಸ್ತಿ ಹೊರಗಿನ ಜನ ಇದ್ದಾರೆ ಸರ್. ತುಂಬ ತೊಂದರೆ ಆಗ್ತದೆ ಸರ್ ನಮಗಂತೂ. ಇವಾಗ ಬಾಡಿಗೆ ಇಲ್ಲ ಸರ್, ಬಾಡಿಗೆನೇ ಇಲ್ಲ. ಎಲ್ಲಿ ನೋಡಿದ್ರು ಗಾಡಿಗಳು ನೋಡಿ ಸರ್, ಅಲ್ಲಿಂದ ಅಲ್ಲಿ ಎಲ್ಲಿ ಹೋದ್ರು ನೀವೇ ನೋಡಿ, ಎಲ್ಲಿ ಹೋದ್ರು ಗಾಡಿಗಳು ಆಟೋಗಳು ರೋಡ್ಗೆ ಹಂಗೆ ನಿಂತ್ಕೊಂಡಿದೆ. ಸ್ಟಾಪ್ ಮಾಡಿದ್ರೆ ಒಳ್ಳೇದು ಸರ್. ಬಾಡಿಗೆ ಹೇಳ್ದೆ ಕೂತಿದ್ದೀವಿ, ಏನು ಮಾಡೋಕ್ಕಾಗತ್ತೆ. ನಾವು ಹೇಳಿದ್ವಿ ಅಂದರೆ ಆಟೋದವ್ರು ಇದೇ ಕುಯ್ತಾ ಇರ್ತಾರೆ ಅಂತಾರೆ. ಸುಮ್ಮನೆ ವೇಸ್ಟ್. ಹೇಳೋದು ಬದಲು ಸುಮ್ಮನೆ ಇರೋದೇ ಬೆಸ್ಟ್ ಅಲ್ವಾ. ಆಟೋದವರು ಎಕ್ಸ್ಟ್ರಾ ದುಡ್ಡು ಕೇಳ್ತಾರೆ ಅನ್ನೋ ಒಂದು ಆರೋಪ, ಅದಕ್ಕೆ ಹೇಳ್ತೀವಿ. ಎಷ್ಟೋ ದುಡ್ಡು ಕೇಳ್ಬೋದು, ಅವಾಗಿಂದ ಕೇಳಿರೋರು ಇದ್ದಾರೆ. ಈ ಹೊಸಗೆ ಬರೋರು ಯಾರೂ ಕೇಳ್ತಿಲ್ಲ. ಕೇಳಲ್ಲ. ಯಾಕಂದರೆ ನೀವೇ ಬಂದು ಇವಾಗ ಕರೆದಿದ್ರೆ ಮೀಟ್ರ್ ಹಾಕೊಂಡು ಕರ್ಕೊಂಡು ಹೋಗ್ತಿದ್ದೆ. ತುಂಬ ಜನ ಕೇಳೋರು ಇದ್ದಾರೆ ಸರ್, ಇಲ್ಲ ಅಂತ ಹೇಳಲ್ಲ. ಬರೀ ಕೇಳ್ತಾರೆ ಅಂತಿದ್ದಾರಲ್ಲ ಸರ್. ಬೆಂಗಳೂರಲ್ಲಿ ಎಷ್ಟು ಆಟೋ ಕೈ ಹಾಕಬೇಕು. ಈಗ ಮನುಷ್ಯಗೆ ಆ ಥರ ಏನಾಗಿದೆ, ಬಂದು ಸರಿ ಒಂದು ಆಟೋ ಹತ್ಬಿಡ್ಬೇಕು ಅನ್ನೋದಿದೆ. ಇವನಿಲ್ಲ ಇನ್ನೊಬ್ಬ ಆಪ್ಷನ್ ನೋಡಬೇಕು ಆಟೋದಲ್ಲಿ ಅಲ್ವಾ. ಬೆಳಗ್ಗೆಯಿಂದ ನೋಡಿ ಡ್ಯೂಟಿಯನ್ನು ಆನಲ್ಲೇ ಇದೆ. ಬೆಳಗ್ಗೆ ದುಡ್ದಿರೋದೇ ಬರೀ 400-500 ರೂಪಾಯಿ, ಅದು 8 ಗಂಟೆಗೆ ಬಂದು. ಯಾರಿಗೂ ಹೇಳೋಕ್ಕಾಗಲ್ಲ ಬಿಡಿ. ಇನ್ನೊಂದೇನಂತಂದರೆ ಟ್ಯಾಕ್ಸಿ ಅದು ವೈಟ್ ಬೋರ್ಡು, ಎಲ್ಲೋ ಬೋರ್ಡು, ಟ್ಯಾಕ್ಸ್ ಕಟ್ತಾ ಇರ್ತೀರಾ, ಇದು ಎಲ್ಲೋ ಒಂದು ಕಡೆ ನಿಮ್ಗೆ ಹೊರೆ ಅಂತ ಅನ್ನಿಸ್ತಲ್ವ? ಇದು ತುಂಬ ಹೊರೆ ಇದೆ ಮೇಡಮ್. ಇವಾಗ ಅದಕ್ಕೆ ಈಗ ಜಸ್ಟ್ ಸರ್ ನೀವು ಬಂದಿದ್ದೀರಾ ಅಂತ ಹೇಳ್ತಿಲ್ಲ, ಈ ಆಟೋ ಬಿಟ್ಟು ಏನೋ ಒಂದು ಮಾಡ್ಬೇಕು ಬೇರೆದು ನಾವು. ಇಲ್ಲ ಆಗಲ್ಲ. ಪರ್ ಡೇ ನಮಗೆ 1000 ರೂಪಾಯಿ ಮಾಡೋಕ್ಕಾಗ್ತಿಲ್ಲ ಅಂದಮೇಲೆ ಆಟೋದಲ್ಲೇ ಕೂತ್ಕೊಂಡು ಟೈಮ್ ವೇಸ್ಟ್ ಮಾಡೋ ಬದಲು ಬೇರೆದೇನಾದ್ರು ಮಾಡಬೇಕು ನಾವು. ನಮಗೆ FCಗೇ 2,500 ಸಾವಿರ ತಗೊಳ್ತಾರೆ ಹೋಗಿ ಬರೋ ಖರ್ಚು. ಅದಾದ್ಮೇಲೆ ಇನ್ಸೂರೆನ್ಸ್ ನಾನು ಮಾಡಿಸಿರೋದು ಈಗಲೂ ಇದೆ ನನ್ನ ಕಾಪಿ. 6,000 ರೂಪಾಯಿ ಇನ್ಸೂರೆನ್ಸ್ ಮಾಡಿಸಿರೋದು ನಾನು. ಮತ್ತು ಈಗ ಗಾಡಿಗೆ ಮುಂದೆಗಡೆ ಫ್ರಂಟ್ ಕೆಲಸ ಬಂದಿದೆ. ಆಟೋದವ್ರಿಗೆ ಕೇಳಿ ನೋಡಿ, ಫ್ರಂಟ್ ಕೆಲಸ ಅಂದರೆ ಒಂದು ಸರಿಗೆ ಎಷ್ಟಾಗುತ್ತೆ ಅಂತ. ಸೊ ಅದಾದಮೇಲೆ ಹಿಂದೆಗಡೆ ಆಯಿಲ್ ಕುಡಿತಿದೆ ಇಂಜಿನ್ನು. ಇದೆಲ್ಲ ಹೊರೆಗಳಿದೆ ಸರ್. ಹೊರೆಗಳು ಅದೆಲ್ಲ ಅದು ಈಗ ರಿಪೇರಿಗೆ ನನಗೆ ದುಡಿಬೇಕು ಅಂತೇಳಿ ನಾನು ಕೇಳ್ತೀರಾ. ಸಂಪಾದನೆ ಆದರೆ ತಾನು ನಾನು ಅದು ಗಾಡಿಗೆ ಒಂದು 4,000 ರೂಪಾಯಿ 5,000 ಖರ್ಚು ಮಾಡೋಕ್ಕಾಗೋದು. ಬೈಕಲ್ಲಿ ನಂದು ಬೈಕ್ ಇದೆ ಸರ್, ಹಂಗೆ ನಾನು ಬೈಕ್ ಟ್ಯಾಕ್ಸಿನೇ ಓಡಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಏನಂತೀರ ನೀವು? ಆಟೋ ಬಿಟ್ಟು ಬೈಕ್ ಓಡಿಸ್ಬೇಕು ಅನ್ಕೊಂಡಿದ್ದೀರಾ? ಟ್ಯಾಕ್ಸು ತಪ್ಪು. ಮೊನ್ನೆ ಯಾವುದೋ ಒಂದು ವಿಡಿಯೋ ತೋರಿಸ್ತೀನಿ ನೋಡಿ ನಿಮಗೆ. ಅಲ್ಲ, ಆ ವಿಡಿಯೋದಲ್ಲಿ ಹಿಂದಿಯವಳು ತಪ್ಕೊಂಡು ಹೋಗ್ತಿದ್ದಾಳೆ ಬೈಕ್ ಡ್ರೈವರ್ನ. ನಾನು ಆ ಸಿಗ್ನಲಲ್ಲಿ ಇದ್ದಾಗೇ ಜಸ್ಟ್ ವಿಡಿಯೋ ಕಾಪಿ ಮಾಡಿದೆ. ನಾನೆಲ್ಲ ಅದು ಸೋಷಿಯಲ್ ಮೀಡಿಯಾಗೆ ಹಾಕಿಲ್ಲ, ಸುಮ್ಮನೆ ಇಟ್ಕೊಂಡಿದ್ದೀನಿ ಅಷ್ಟೇ ಅದನ್ನು. ಅಂದರೆ ಯಾವ ಥರ ಬಂತು ಅಂದರೆ ಡ್ರೈವರ್ ಸೇಫ್ ಇದ್ದಾನೆ ಅಂತ ತಪ್ಕೊಂಡು ಹೋಗ್ತವ್ರ ಒಂದು ಗೊತ್ತಿಲ್ಲ. ಪ್ಯಾಸೆಂಜರು ರ್ಯಾಪಿಡೋ ಬೈಕು. ನಾವು ಫಸ್ಟು ಮೊಬೈಲ್ ನೋಡಿದ್ಮೇಲೆ ತಾನೇ ಗೊತ್ತಾಗುತ್ತೆ ನಮಗೆ. ಸುಸ್ತಾಗೋದೆ. ನಾನು ಈ ಥರ ತಪ್ಕೊಂಡು ಹೋಗ್ತಾರೆ ಅವರು. ಫಸ್ಟು ಕಪಲ್ ಅಂದ್ಕೊಂಡಿದ್ದೆ ಸರ್, ಪಕ್ಕದಲ್ಲೇ ನಿಂತಿದ್ರು. ಫಸ್ಟು ಕಪಲ್ ಅಂದ್ಕೊಂಡಿದ್ದೆ, ಆಮೇಲೆ ನೋಡಿದ್ರೆ ಕಪಲ್ ಅಲ್ಲ. ಈಗ ನಾವು ಅದನ್ನು ಜಡ್ಜ್ ಮಾಡೋಕ್ಕಾಗಲ್ಲ. ಏನು ಗೊತ್ತಾ, ತುಂಬ ಮೀಡಿಯಾದಲ್ಲಿ ನೋಡ್ತಾ ಇರ್ತೀನಿ, ಬರೀ ಬೈಕ್ ಟ್ಯಾಕ್ಸಿ ಬಗ್ಗೆ ಆಟೋದವ್ರ ಬಗ್ಗೆ ಮಾತಾಡೋದೇ ನೋಡ್ಬಿಟ್ಟವ್ರೆ. ಆಟೋದು ಬಂದು ಕುತ್ಕೊಂಡು ಮಾತಾಡೋಕ್ಕೆ ಕೇಳಿ. ಯಾರು ಬೈಕ್ ಟ್ಯಾಕ್ಸಿ ಓಡಿಸ್ತವ್ರಲ್ಲ, ಆಟೋದಲ್ಲಿ ಬಂದು ಕುತ್ಕೊಂಡು ಆಟೋದಲ್ಲಿ ಎಷ್ಟು ಖರ್ಚಾಗುತ್ತೆ ಅದು ಖರ್ಚು ಮಾಡಿ ಅವ್ನ ಮನೆಗೆ ಎತ್ಕೊಂಡೋಗಿ ಅವ್ರ ಹೆಂಡತಿ ಮಕ್ಕಳು ಸಾಕ್ತಾನ, ಅವಾಗ ಹೇಳೋಣ ಸರ್. ಬೈಕಲ್ಲಿ ಬೆಳಗ್ಗೆ ಒಂದು 2 ಅವರ್ ದುಡ್ಕೊಂಬಿಟ್ರೆ ಮನೆಗೆ ಹೋಗ್ಬಿಟ್ಟು ಇಲ್ಲೆಲ್ಲ ಒಂದು ಕಡೆ ಕುತ್ಕೊತಾರೆ. ನಾವು ಹಂಗಲ್ಲ, ಬೆಳಗ್ಗೆ ಬಂದರೆ ರಾತ್ರಿವರೆಗೂ ಆಟೋದಲ್ಲೇ ಕೂತಿರಬೇಕು, ಆಟೋದಲ್ಲೇ ದುಡಿಬೇಕು. ಇದು ಯಾರೂ ಕೇಳಲ್ಲ ಇದನ್ನು. ಗೌರ್ಮೆಂಟು ಇದು ಚೇಂಜ್ ಆಗೋಗಂಟ ಏನೂ ಕೇಳೋಕ್ಕಾಗಲ್ಲ ಸರ್. ಈ ಗೌರ್ಮೆಂಟ್ ಚೇಂಜ್ ಆಗಬೇಕು ಫಸ್ಟ್ ಚೇಂಜ್ ಆಗಲಿ, ಆಮೇಲೆ ಎಲ್ಲ ಮಾಡೋಣ. ಅದು ನಾವು ಕೇಳಲ್ಲ ಸರ್. ನಾನು ಅವ್ರಿಗೆ ಅನಿಸ್ಬೇಕಲ್ವಾ. ಯಾರೋ ಜಡ್ಜ್ಮೆಂಟು ಇದ್ದಾರಲ್ಲ ಲಾಯರ್ಗಳು, ಅವ್ರಿಗೇನು ಅಂತ ಅನಿಸ್ತಿಲ್ವ? ನಾನು ಬೈಕ್ ಟ್ಯಾಕ್ಸಿ ಬ್ಯಾನ್ ಮಾಡಿ ಅಂತ ನಾನು ಹೇಳಲ್ಲ. ನಾನು ಕಾಮನ್ ವ್ಯಕ್ತಿಯಾಗಿ ಬೈಕ್ ಟ್ಯಾಕ್ಸಿನೇ ಎಲ್ಲೋ ಬೋರ್ಡ್ ಕನ್ವೆಂಟ್ ಮಾಡಿಬಿಡ್ಬೇಕಾದ್ರೆ ಪರ್ಮಿಷನ್ ಕೊಡಲಿ. ಇಲ್ಲಿ ಗೌರ್ಮೆಂಟ್ ಸರಿನಾ ಇಲ್ಲ ಹೈಕೋರ್ಟ್ ಸರಿನಾ? ಈಗ ಇಲ್ಲಿ ಗೌರ್ಮೆಂಟ್ ಕೆಲಸ ಮಾಡ್ತಿರೋರು ಹೈಕೋರ್ಟ್ಗೆ ಅಂತ ಹೋಗ್ತಾರೆ ಅಂತಾರೆ. ಹೈಕೋರ್ಟೇ ಸರಿ ಇಲ್ಲ ಅಂದಮೇಲೆ ಅಲ್ಲಿ ಏನಂತಾರೆ, ದೇವರೇ ಸರಿ ಇಲ್ವಲ್ಲ. ಈಗ ಜಡ್ಜನ ದೇವರು ಅಂತಾರೆ, ಅವರೇ ತೀರ್ಪು ಸರಿಯಾಗಿ ಕೊಡ್ತಿಲ್ವಲ್ಲ ಸರ್. ಅರ್ಥ ಆಯ್ತಲ್ವ ನಿಮಗೆ ನಾನು ಹೇಳ್ತಿರೋದು? ಈಗ ತುಂಬ ಜನ ಹೋಗ್ಬಿಟ್ಟು ನಮ್ಮ ಆಟೋದವ್ರು ಮಾಡ್ತಾವ್ರೆ. ಆಟೋದವ್ರು ನಾನು ಆ ಸಂಘಟನೆಯಲ್ಲಿ ಇಲ್ಲ. ಅವರು ಆಟೋದವ್ರಿಗೋಸ್ಕರನೋ ನಮ್ಮ ಮುಂದಿನ ಭವಿಷ್ಯಕ್ಕೋಸ್ಕರ ಹೋಗ್ತಿದ್ದಾರೆ, ಕೇಳ್ತಿದ್ದಾರೆ. ಅವ್ರೇನು ಕೇಳಿದ್ರು, ಹೌದಪ್ಪ ಬೈಕ್ ನಡೆಸ್ಕೊಡ್ಲಿ, ಅವ್ರಿಗೆ ಎಲ್ಲೋ ಬೋರ್ಡಲ್ಲಿ ನಡೆಸ್ಕೊಟ್ರೆ ಏನಾಗುತ್ತೆ, ತುಂಬ ಜನ ಅವಾಗ ಆಪ್ಷನ್ ಬರುತ್ತೆ ಸರ್.
ಈಗ ಪ್ರತಿಯೊಬ್ಬ ಕೆಲ್ಸಕ್ಕೆ ಹೋಗೋನು ಬೈಕ್ ಟ್ಯಾಕ್ಸಿ ಓಡಿಸ್ತಾವನೀಗ. ಬೆಳಗ್ಗೆ ಹೋಗ್ಬೇಕಾ ಡ್ಯೂಟಿ, ಬೆಳಗ್ಗೆ ಸಂಜೆ ಬರಬೇಕಾ ಡ್ಯೂಟಿ. ಅವ್ರು ಡ್ಯೂಟಿ ಇಟ್ಕೊಂಡು ಕೆಲಸ ಮಾಡೋದು ಅವಶ್ಯಕತೆ ಇಲ್ಲ. ಎಲ್ಲೋ ಬೋರ್ಡ್ ಮಾಡಿದವನು ಏನು ಮಾಡ್ತಾನೆ, ಅವ್ನು ಅದೇ ಓಡಿಸ್ಬೇಕಪ್ಪ, ಇದು ಬಿಟ್ಟರೆ ನನಗೆ ಆಫೀಸ್ ಕೆಲಸ ಸಿಗಲ್ಲ, ಅವನು ಯೋಚನೆ ಮಾಡ್ತಾನೆ. ಹಾಂ, ಗೊತ್ತಾಗುತ್ತೆ. ಎಲ್ಲ ಬೋರ್ಡ್ ಅವಾಗ ಬೈಕ್ ಟ್ಯಾಕ್ಸಿ ಅನ್ನೋದು ಗೊತ್ತಾಗುತ್ತೆ, ಅವಾಗ ರೂಲ್ಸ್ ಫಾಲೋ ಮಾಡ್ತಾರೋ ಇಲ್ವೋ ಅನ್ನೋದು ಗೊತ್ತಾಗುತ್ತೆ. ಮತ್ತು ಎಲ್ಲರೂ ಒಂದು ಕಡೆ ಆಕ್ಸಿಡೆಂಟ್ ಆಯಿತು ಅಂದರೆ, ಆ ಗಾಡಿ ಆಕ್ಸಿಡೆಂಟ್ ಆಯಿತು, ಮೊನ್ನೆ ಯಾವುದೋ ಆಕ್ಸಿಡೆಂಟ್ ಆಗಿದೆ, ವೀಡಿಯೋ ನೋಡಿದೆ. ಲೇಡಿನೇ ಬಿದ್ದಿರೋದು, ಲೇಡಿ ಬಿದ್ದು ತಿರ್ಗಿ ಅದೇ ಬೈಕಲ್ಲಿ ಕರ್ಕೊಂಡೋದ್ರು, ಯಾರು ಆಟೋದವ್ರು ವೀಡಿಯೋ ಮಾಡಿದ್ರು. ಏನು ಮಾಡ್ತೀರಾ? ಅದಿಲ್ಲ, ಅವರು ಒಬ್ರಿಗೆ ಯಾರಿಗೋ ಬೆನ್ಮೂಳೆನೇ ಮುರಿದೋಗಿದೆ ಸರ್. ಅದು ಸೋಮಶೇಖರ್ ಅಂತ ಒಬ್ರು ಇದ್ದಾರೆ, ಅವ್ರು ಯಾರೋ ಪೋಸ್ಟ್ ಮಾಡಿದರು. ರಾಪಿಡೋ ಇಂದ ಫೋನ್ ಮಾಡಿದ್ಮೇಲೂ ಅವ್ರು ರೆಸ್ಪಾನ್ಸ್ ಮಾಡಿಲ್ವಂತವರು. ಅವ್ರಿಗೆ ಒಂದು 5-6 ಲಕ್ಷ ಖರ್ಚಾಗುತ್ತೆ, ಯಾರು ಮಾಡಿಕೊಡ್ತಾರೆ? ಇದು ಆಟೋ, ನಿಮಗೆ ಗೊತ್ತಿರೋ ಪ್ರಕಾರ ಆಟೋದಲ್ಲಿ ಇನ್ಸೂರೆನ್ಸು ಪ್ಯಾಸೆಂಜರ್ಗೂ ಸೇರುತ್ತೆ. ಯಾರು ನಿಮ್ಗೆ ಡೌಟ್ ಇದ್ದರೆ ಸರ್, ಯಾರು ಡಾಕ್ಯುಮೆಂಟ್ಸ್ ಮೇಂಟೈನ್ ಮಾಡ್ತಿಲ್ಲ ಅಂತ ಯಾರು ಹೇಳ್ತಾರೋ ಅವ್ರಿಗೆ ಬರೋಕ್ಕೆ ಹೇಳಿ ಸರ್, ನಾನೆಲ್ಲ ಡಾಕ್ಯುಮೆಂಟ್ಸ್ ತೆಗಿತೀನಿ. ಎಲ್ಲ ರನ್ನಿಂಗ್ ಇಲ್ಲ ಅಂದರೆ ಹೇಳ್ಬಿಡಿ, ನಾ ಆಟೋದ ಮಾತಾಡೋದು ತಪ್ಪು ಅಂತೇಳಿ. ಬೆಳಗ್ಗೆ ಯಾವಾಗ ಹತ್ತಿದ್ದು 6 ಗಂಟೆಗೆ 894 ರೂಪಾಯಿ ಆಗಿದೆ. ಗ್ಯಾಸ್ ಅವೆಲ್ಲ ಬಂತು ಎಂಡು. ಹಾಂ, ಸಮಸ್ಯೆ ಮಣ್ಣು ತಿಂತಾಯಿದ್ವಿ ಈ ಸರ್ಕಾರದಿಂದ. ಮಣ್ಣು ತಿಂತ ಅನ್ನ ತಿಂತಾ ಇರಲ್ಲ, ದೇವರಾಣೆ ಮಣ್ಣು ತಿಂತಾರಲ್ಲ. ಏನೇ ಸರ್ಕಾರ ಭಾಳ ಗನಂದಾರಿ ಮಾಡ್ತಾರೆ ಅಂದ್ಬಿಟ್ಟು ನಾವು ಓಟ್ ಒತ್ತಿ ಆನ್ ಮಾಡ್ತೀವಿ. ಇವ್ರು ನಮ್ಮನ್ನು ಹಾಳು ಮಾಡಿದ್ಬಿಟ್ರು. ಹಾಂ, ಏನು ಉಪಯೋಗನೇ ಇಲ್ಲ, ಏನಕ್ಕೆ ಬೇಕಾದ ಬೈಕ್ ಮನೆಗೂ ಬೈಕ್ ಇಳಿದಾವೆ, ಮನೆಗೂ ಸುತ್ತಾಡ್ತದೆ. ಅವ್ರಿಗೆ ನಾವು ಆಟ ಏನು ಕೊಡ್ಬೇಕಾಯ್ತು ನಮ್ಗೆ ಬೇಡ. ಹಾಂ, ಆಟ ಓಡಿಸ್ಲೇಬೇಡ ಹೇಳ್ಬೇಕಾಯ್ತು, ಓಡಿಸೋದೇ ಇಲ್ಲ. ನಾವು ಓಟ್ ಹಾಕಿ ಇದು ಮಾಡಿ ಗೆಲ್ಲಿಸಿ ಸರ್ಕಾರ ಚೆನ್ನಾಗಿರಲಿ ಅಂತ ಇದು ಮಾಡಿದ್ದಕ್ಕೆ ಈಗ ಈ ಸ್ಥಿತಿಗೆ ತಂದು ನಿಲ್ಸೈತೆ. ಹೆಚ್ಚಿಗೆ ನನ್ನ ದೇವರಾಣಿ ಈ ಲಕ್ಷ್ಮಿ ಅರ್ಧ ಗಂಟೆ ಆಯ್ತು ಇಲ್ಲಿ ಬಂದು. ಮಾಲ್ ಹತ್ರ ಒಂದು ಪಿಕಪ್ ಆಗ್ತಾಯಿಲ್ಲ ಅಂದರೆ ಎಲ್ಲಿ ಪಿಕಪ್ ಆಗುತ್ತೆ? ಹಾಂ, ಎಲ್ಲ ಬೈಕ್ನ ಹೋಗ್ತಾ ಇರ್ತಾರೆ. ಹೊಟ್ಟೆ ಹುರಿದೋಗುತ್ತೆ. ಇಷ್ಟೆಲ್ಲ ಸಾಕಿ ಎಫ್ ಸಿ ಮಾಡಿಸಿದ್ದೀನಿ, ಇನ್ಸೂರೆನ್ಸ್ ಕಟ್ಟಿದ್ದೀನಿ, ಸಾಲ ಮಾಡಿ ನಿಮ್ಮಂಥದ್ದು ಸಾಲ ಮಾಡಿ ಕಟ್ಟಿದ್ದೀನಿ. ಹಾಂ, ಆ ಸಾಲ ತೀರ್ಸ್ಲಿಕ್ಕೆ ಯೋಗ್ಯತೆ ಇಲ್ಲ ನಮಗೆ ಸರಿಯಾಗಿ. ಇವಾಗ ಆ ಪರಿಸ್ಥಿತಿ ಬಂದು ನಿಲ್ಸೋದು ಈ ಸರ್ಕಾರ ಬೇವರ್ಸಿದೆ. ಏನು ಮಾಡೋದು ನಾವು? ಹಣ ಬರೋ ಹಿಂಗೆ ಆಗ್ತಾಯಿದ್ದು ನಮಗೆ. ಈಗ ನಿಮ್ಮದು ಎಲ್ಲೋ ಬೋರ್ಡ್ ಓಡಿಸ್ತಿರ್ತೀರಾ, ಬೈಕ್ ಟ್ಯಾಕ್ಸಿ ಅವ್ರದೆಲ್ಲ ವೈಟ್ ಬೋರ್ಡ್ ಇದೆ. ಅದು ಸರ್ಕಾರಕ್ಕೆ ಗೊತ್ತಲ್ವ, ಅವ್ರು ಮಾಡ್ಬೋದಲ್ಲ. ಬೇವರ್ಸಿಗಳವ್ರು ಯಾಕೆ ಮಾಡಲ್ಲ? ಅವರು ಮಾಡ್ಬೋದಲ್ಲ ಸರ್. ಸರ್ಕಾರದವರು ಜ್ಞಾನ ಇಲ್ವ ಅವ್ರಿಗೆ? ಸರ್ಕಾರದವ್ರಿಗೆ ಏನು ಎಲ್ಲೋ ಬೋರ್ಡ್ ಇಟ್ಕೊಳ್ಳೋರಪ್ಪ, ಅನ್ನ ತಿಂತಾರೆ, ಅವ್ರಿಗೆ ಮಣ್ಣು ತಿನ್ನಿಸೋದು ಬೇಡ, ಸ್ವಲ್ಪ ಅನ್ನ ತಿನ್ಸೋಣ, ನಾವು ತಿಂತೀವಿ, ಅವ್ರಿಗೆ ತಿನ್ಸೋಣ ಅಂತ ಹೇಳ್ಬೇಕಾದ್ರೆ. ಹಾಂ, ನೋಡಿ ಅಲ್ಲಿ ನೋಡಿ, ಎದುರುಗಡೆ ನೋಡಿ, ಆಗ 3 ಓದ್ತದ ನೋಡು, ಎಲ್ಲ ಹಿಂಗೆ ಹೋಗ್ತಾ ಇರ್ತಾರೆ. ಈ ನಮಗೆ ಸಿಗುತ್ತೆ ಅರ್ಧ ಗಂಟೆಯಿಂದ ವೆಯ್ಟ್ ಮಾಡಿ ದೇವರಹಳ್ಳಿಯಿಂದ ಅರ್ಧ ಗಂಟೆಯಿಂದ. ಅದು ಮಾಲ್ ಹತ್ರ. ಹಾಂ, ಯಾವ ಕಾಲಕ್ಕೂ ಇಲ್ಲ ಹಿಂಗೆ. ಯಾವ ಸರ್ಕಾರ ಅಂತ ಹೇಳೋ ಇದನ್ನು? ಹಾಂ, ಯಾವ ಸರ್ಕಾರ ಅಂತ ಹೇಳೋ ಹೇಳ್ರಿ? ಈಗ ಮನೆ ಸಾಯಂಕಾಲ ಹೋದ ಕೂಡಲೇ ಮನೆಗೆ ದುಡ್ಡು ಕೊಟ್ಟು ಮಕ್ಕುಗಿತಾರೆ. ಎಲ್ಲ ಮಲ್ಕೊಂಡಿದ್ದು ಬಂದಿದೆ ಅಂತ ಹೇಳ್ತಾರೆ ನಮಗೆ. ಎಲ್ರಿಗೂ ಆಗುತ್ತೆ, ನಿಮ್ಗಾಗಲ್ಲ ಅಂತಾರೆ. ಯೂನಿಯನ್ ಏನು ಮಾಡ್ತಾರೆ? ಯೂನಿಯನ್ ಹೇಳ್ತಾರೆ ಬಾಪ ಅಂತಾರೆ, ಬರ್ತೀವಿ. ಅವರು ಎಲ್ಲರೂ ಕುಡಿಸ್ಕೊಂಡು ಗುಡ್ಡೆ ಹಾಕ್ತಾರೆ, ಆಮೇಲೆ ಮನೆಗೆ ಕಳಿಸ್ತಾರೆ. ಅವ್ರು ಏನು ಮಾಡ್ತಾರೆ ನಮಗೇನು ಗೊತ್ತಾಗುತ್ತೆ? ಏನು ಮಾಡ್ತಾರೆ ನಮಗೇನು ಗೊತ್ತಾಗುತ್ತೆ? ಅವ್ರಿಗೆ ಜ್ಞಾನ ಇರಬೇಕು, ಯೂನಿಯನ್ನವ್ರಿಗೆ ಜ್ಞಾನ ಇರಬೇಕು. ಪಾಪ ಆಟೋದವ್ರನ್ನ ಒಗ್ಗಟ್ಟು ಮಾಡ್ಕೊಂಡಿದ್ದೀವಿ, ಯೂನಿಯನ್ ಕಟ್ಟಿದ್ದೀವಿ. ಹಾಂ, ನಾವು ಏನು ಸಮಸ್ಯೆ ಏನು ನೀವು ಕೇಳ್ದಂಗೆ ಅವ್ರು ಕೇಳೋಕ್ಕೆ ಇಲ್ವೇ ಯೂನಿಯನ್ನವರು? ನೀವು ಕೇಳ್ತಾ ಇದ್ದೀರಾ ಆ ಮಾತು, ಅವ್ರು ಕೇಳೋಂಗೆ ಇಲ್ವಲ್ಲ ಏನು ಪರಿಸ್ಥಿತಿ ಅಂತ. ಅವ್ರಿಗೇನು ಬೇಕಾದ್ರೆ ನಮ್ಗೆ ಕರ್ಕೊಂಡು ಹೋಗ್ತಾರೆ, ನಿಲ್ಲಿಸ್ತಾರೆ, ಜೈ ಅನ್ಸ್ತಾರೆ, ಓ ಅನ್ಸ್ತಾರೆ, ಕಿರ್ಚಾಡಿಸ್ತಾರೆ, ಹೊಡೆದಾಡ್ಸ್ತಾರೆ, ನಟ್ಟಕ್ಕೆ ಕಳಿಸ್ತಾರೆ ಹೋಗಪ್ಪ ಅಂತ. ಇದು ಆಗಿದ್ದು ಹೊಸದು ಹಂಗೆ ಆಗಿದ್ದು BJP ಸರ್ಕಾರ ಇರುವಾಗ. ಇಲ್ಲಿ ನೋಡಿ, ಇವಾಗ ಬಂತು ಮುಟ್ಟಿಗೆ ಹೊರಟೋಯ್ತದು. ಹಾಂ, ಮುಟ್ಟಂಗಿಲ್ಲ, ನನಗಂಗಿಲ್ಲ, ಹಂಗೆ ಕಾಯ್ತಾ ಇರ್ತಾರೆ, ಹಂಗೆ ಆಗ್ತಾಯಿತ್ತು ಪರಿಸ್ಥಿತಿ. ಹಾಂ, ಬ್ಯಾನ್ ಮಾಡ್ಬೇಕು. ನೀವು ಕೇಳ್ತಿರಲ್ಲ ಸರ್, ನೀವು ಹೇಳಬೇಕು ಬ್ಯಾನ್ ಮಾಡಿ ಅಂತ ನೀವು ಹೇಳಬೇಕು. ನಾವು ಹೇಳಿದ್ರೆ ಕೇಳೋಂಥ ಜನಗಳಲ್ಲ ಅವರು. ಹಾಂ, ನಾವು ಹೇಳಿದ್ರೆ ಕೇಳೋಕ್ಕೆ ಇಲ್ಲ ಅದು. ನೀವು ಹೇಳಬೇಕು ಬ್ಯಾನ್ ಮಾಡಿರಿ. ಆಟೋ ಡ್ರೈವರ್ ಕೈಲಿ ಆಗಲ್ಲ, ಮೇಂಟೈನ್ ಮಾಡೋಕ್ಕೆ ಆಗಲ್ಲ ಅವ್ರ ಕೈಯಲ್ಲಿ. ಬ್ಯಾನ್ ಮಾಡಿ ಅಂತ ನೀವು ಹೇಳಿದ್ರೆ ಅವ್ರು ಇದು ಮಾಡೋದು. ಈಗ ಹೊರ ರಾಜ್ಯದವ್ರದ್ದು ಅವಳಿ ಜಾಸ್ತಿ ಆಗಿದೆ, 2 ವೀಲರ್ ಓಡಿಸೋದು ಅವ್ರುಗಳೇ ಜಾಸ್ತಿ ಆಗಿದ್ದಾರೆ. ಅದಕ್ಕೆ ಹೇಳ್ತೀರಾ? ಏನು ಹೇಳೋದು? ನಾವು ಕೊಡಬೇಕು ಅವ್ರು ಅಷ್ಟೇ, ಬೆನ್ನು ಕೊಡಬೇಕು, ಹೋಗೋ ಅಂತ ಅಷ್ಟೇ. ಇನ್ನೇನು ಮಾಡೋಕ್ಕೂ ಆಗಲ್ಲ. ದೇವ್ರನ್ನ ಹೇಳ್ತಾ ಅವ್ರು ಏನು ಒಬ್ಬರನ್ನ ಮಾತಾಡಿ ಏನು ನಮಗೆ ಸಪೋರ್ಟ್ ಮಾಡಲ್ಲ. ಅವಾಗ ಅವ್ನ ಭಾಷೆ ಬರೋಲ್ಲ, ಅವ್ನಿಗೆ ಯಾಕೆ ಮಾತಾಡ್ತೀಯ ಅಂತ ಕೇಳ್ತಾರೆ ನಮ್ಮನ್ನು. ಅವ್ನು ಮಾಡೋದು ತಪ್ಪು ತಪ್ಪು ಅಂತ ನಾವು ಹೇಳಿದ್ರೆ, ಮಾತುಕತೆ ಬಂದರೆ ಪಕ್ಕದಲ್ಲಿ ಇಂಥವ್ರು ಬಂದು ಹೇಳ್ತಾರೆ ನಮಗೆ, ಅವ್ರ ಭಾಷೆ ಬರೋ ಅವ್ನ ಮೇಲೆ ಹೋಗ್ತೀನಿ ನಾಚಿಕಾಗಲಿ ಅಂತಾರೆ. ಅದಕ್ಕೆ ಅವ್ರು ಉಗಿದ್ರೆ ಉಗಿಸ್ಕೋಬೇಕು, ಅಂದರೆ ಅನ್ಸ್ಕೋಬೇಕು, ಹೊಡೆದ್ರು ಹೊಡ್ಸ್ಕೋಬೇಕು ಅಷ್ಟೇ. ನಮ್ಮದು ಅದೇ ಪರಿಸ್ಥಿತಿ ಬಂದಿರೋದು ಇವಾಗ. ಫೈನಲ್ ಸರ್ಕಾರ ಬೇಡ ಅನ್ಸುತ್ತೆ ಅಷ್ಟೇ. ಬ್ಯಾನ್ ಮಾಡೋದಾ? ಉಗಿದು ಓಡಿಸ್ಬಿಡ್ಬೇಕು ಬ್ಯಾನ್. ಅಲ್ಲಿ ನೋಡಿ ಹೋಗ್ತದೆ ನೋಡಿ ಇಲ್ಲಿ. ಹಾಂ, ಉಗಿದು ಓಡಿಸ್ಬಿಡ್ಬೇಕು. ಆಮೇಲೆ
ಪಿಕಪ್ಪು ಎಲ್ಲ ಮಾಡೋಕ್ಕಾಗ್ತಾಯಿಲ್ಲ, ಬಾಡಿಗೆ ಆಗ್ತಾಯಿಲ್ಲ, ಮತ್ತು ಕಿರಿಕಗಳು ಜಾಸ್ತಿ. ನಮಗಿಂತ ಕಾರ್ಗೆ ಕಮ್ಮಿ ಇದೆ ರೈಟು. ಅವೆಲ್ಲ ಬಿಟ್ಟ ಮೇಲೆ ನಮ್ಮದು ಕಾರ್ಗೆ ಕಮ್ಮಿ ಇದೆ, ನಮ್ಮದು ಜಾಸ್ತಿ ಇದೆ. ನಮಗಿಂತ ಬೈಕ್ ಕಮ್ಮಿ ಇದೆ, ಎಲ್ಲ ಕಾರ್ಗೆ ಹೋಗ್ತಾರೆ, ಆಟೋಗೆ ಬರೋದ. ಹೌದು, ಎಲ್ಲ ಹಿಂದಿಯವರು, ಕೇರಳದವರು, ತಮಿಳ್ನಾಡವರು ಎಲ್ಲರೂ ಬರ್ತಾರೆ. ಬ್ಯಾಂಗ್ಳೂರವರು ಬಂದು ಅವರು ಆಟೋ 2 ವೀಲರ್ ಓಡಿಸ್ತಾರೆ. ನಮ್ಮ ವೈಟ್ ಬೋರ್ಡು ಈಗ ನಮಗೂ ಹಂಗೇ ವೈಟ್ ಬೋರ್ಡ್ ಮಾಡಿಸೋ, ನಾವು ಟ್ಯಾಕ್ಸ್ ಕಟ್ಟಲ್ಲ, FC ಮಾಡಿಸಲ್ಲ, ನಾವು ಹಂಗೆ ಓಡಿಸ್ತೀವಿ. ಇನ್ಸೂರೆನ್ಸ್ ಕಮ್ಮಿ ಆಯ್ತದೆ. ಕಟ್ಟಂಗಿಲ್ಲ ಅಲ್ಲ, ಕಟ್ಟಬೇಕು, ಕಮ್ಮಿ ಆಯ್ತದೆ ಮಾಡ್ಬೋದು. ಎಷ್ಟೋ ಬೈಕ್ ಟ್ಯಾಕ್ಸಿಗಳಿಗೆ ಹಾಗಾದರೆ ಇನ್ಶೂರೆನ್ಸ್ ಎಲ್ಲ ಇರ್ತದೆ ಅಂತೀರಾ? ಇರಲ್ಲ ಇನ್ಸೂರೆನ್ಸ್ ಡೈಲಿ ಎಲ್ಲ ಇನ್ಸೂರೆನ್ಸ್ ಎಲ್ಲ ಅವ್ರಿಗೆ ಓಡ್ಸೋಕ್ಕೂ ಬರಲ್ಲ. ಎಷ್ಟೋ ಜನ ಆಕ್ಸಿಡೆಂಟ್ ಮಾಡಿಕೊಂಡು ಕಾಲು ಮುರ್ಕೋತಾರೆ, ಕೈ ಮುರ್ಕೋತಾರೆ, ಏಟಾಯ್ತವೆ. ಹೆಣ್ಮಕ್ಳಿಗೆ ತೊಂದರೆ ಆಯ್ತದೆ. ಪ್ಯಾಸೆಂಜರ್ ಕತೆ ಏನಾಗುತ್ತೆ? ಏನು ಮಾಡೋಕ್ಕಾಗಲ್ಲ, ಬಂದು ಅನುಭವಿಸ್ಬೇಕು. ಸರ್ಕಾರ ನೋಡ್ಬೇಕಿದ್ನ, ಸರ್ಕಾರ ಏನು ಮಾಡಿದ್ರೆ ನೋಡಬೇಕು. ಸರ್ಕಾರ ಇದಕ್ಕೆ ಕ್ರಮ ತಗೋಬೇಕು. ಬ್ಯಾನ್ ಮಾಡಲಿ ಅಂತ ಹೇಳ್ತೀರಾ ಅಥವಾ ಅವ್ರಿಗೂ ಎಲ್ಲೋ ಬೋರ್ಡ್ ಮಾಡಿಕೊಡ್ತೀರಿ? ಇಲ್ಲ, ಅವ್ರಿಗೆ ಬ್ಯಾನ್ ಮಾಡಬೇಕು. ಎಲ್ಲೋ ಬೋರ್ಡೆಲ್ಲ ಮಾಡಿದ್ರೆ 2 ವೀಲರ್ ಕೊಡೋಲ್ಲ ಎಲ್ಲೋ ಬೋರ್ಡು. ಅಣ್ಣ ಇವಾಗ ಅದು ಏನಂತ ಮಾಡಬೇಕು ಅಂತ ಹೇಳ್ತಿರೋದಣ್ಣ, ರ್ಯಾಪಿದು ಓಲೋ ಹೊರಿಬೇಕು ಅಂತ ನಾವೇನು ಹೇಳ್ತಿಲ್ಲ, ಹೊರೀಲಿ ಅಣ್ಣ. ನಮಗೆ ತುಂಬ ತೊಂದರೆ ಆಯ್ತೈತಣ್ಣ. ಹೆಂಗೆ ಅಂತ ಗೊತ್ತ ತೊಂದರೆ ಆಯ್ತಿರೋದು, ನಮಗೂ ಇಲ್ಲ ಬಾರಿಗೆ ಅವ್ರಿಗೂ ಇಲ್ಲ ಅಣ್ಣ. ಇವಾಗ ಹೋಗೋಕೆ ಕಸ್ಟಮರ್ಗಳನ್ನ ಒಂದು ಏರುಪೇರು ಆಯಿತು, ಒಂದು ಕಷ್ಟ ಸುಖ, ಗಾಡಿ ಹೋಗೋಕೆ ಒಂದು ಆಕ್ಸಿಡೆಂಟ್ ಆಯ್ತದೆ, ಎಲ್ಲ ಸೇಫ್ಟಿ ನೋಡ್ಬೇಕಣ್ಣ. ಇಲ್ಲಾಂದರೆ ಅವ್ರಿಗೂ ಹೊರೀಲಿ, ಸಮಾಜ ಜುಜ್ಜಿಗೆ ಏನೇನು ಆಯ್ತಲ್ಲ ಯಾಪ್ ಅದು ಮಾಡಲಿ. ಓಲೋ ಒಬ್ಬರು ಏನಕ್ಕೆ ಮನೆ ಹೋಗ್ಬೇಕು, ನಮ್ಮ ಮೇಲೆ ಹೊಟ್ಟೆ ಮೇಲೆ ಹೊಡಿತಾರೆ. ನಾವು ಬೆಳಗ್ಗೆ ಬಂದೋಣ, ಇನ್ನೂ 1000 ರೂಪಾಯಿ ಬಾರಿಗೆ ಹೋಗ್ತೀವಣ್ಣ. ನಾವು ಗಾಡಿ ಕಲೆಕ್ಷನ್ ಇಸ್ಕೊರೋಣ, ಡೈಲಿ 300 ರೂಪಾಯಿ ಕಲೆಕ್ಷನ್ ಕೊಟ್ಟೋಣ, 300 ರೂಪಾಯಿ ಗ್ಯಾಸ್ ಹಾಕ್ಸಿ, ನಮ್ಮ ಊಟ ತಿಂಡಿ ಖರ್ಚು ನಮ್ಗೆ ಏನು ಮಿಕ್ಕುತ್ತಾನ. ಎಲ್ಲ ಆಲ್ಮೋಸ್ಟ್ ಎಲ್ಲ ಇವಾಗ ರ್ಯಾಪಿಡೋ, ಬೈಕ್ ಟ್ಯಾಕ್ಸಿ, ಬೈಕು ಎಲ್ಲ ಆಲ್ಮೋಸ್ಟ್ ಬೈಕೇನ ಓಡ್ತಿರೋದು. ಇದು ನಮಗೇನು ಇದಿಲ್ಲ ಅಣ್ಣ. ಗೌರ್ಮೆಂಟ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಗೌರ್ಮೆಂಟ್ ಕ್ಯಾನ್ಸಲ್ ಆಗೈತೆ ಅಂತ ಹೇಳ್ತವ್ರೆ, ಇನ್ನೂ ಯಾಪ್ ಅಂತ ಕ್ಯಾನ್ಸಲ್ ಆಗಿಲ್ಲ. ಇದಕ್ಕೆ ಏನಂತ ಅವರೇ ಹೇಳ್ಬೇಕು ಅಣ್ಣ. ಅವ್ರಿಗೆ ಎಲ್ಲ ಬೋರ್ಡ್ ಮಾಡಿಬಿಟ್ರೆ ಎಲ್ಲ ಬೋರ್ಡ್ ಮಾಡ್ಬಿಟ್ಟು ನಾವು ಆಟೋದವರೆಲ್ಲ ಮನೆಗೆ ಹೋಗ್ಬೇಕಾಗಿತ್ತು ಅಷ್ಟೇ ಅಣ್ಣ. ಕಂಪ್ಲೀಟ್ ಬ್ಯಾನೇ ಮಾಡಬೇಕು ಅಂತ? ಹ್ಞೂ, ಬ್ಯಾನೇ ಮಾಡ್ಬೇಕಣ್ಣ, ಬ್ಯಾನ್ ಮಾಡ್ಬೇಕಣ್ಣ. ನಮ್ಮ ಸಾಹೇಬ್ರದ್ದು ಮಾತಾಡ್ಸಿ. ಹಾಂ, ಮಾತಾಡಿರೋಣ. ಎಲ್ಲ ಆಟೋದವ್ರದ್ದೇ ಮಾತಾಡ್ತಿರೋದು. ಹಾಂ, ಸರಿ ಒಳ್ಳೆ ಜೀವನ ತುಂಬ ಆಟೋದವರೆಲ್ಲ ತುಂಬ ಕಷ್ಟ. ಏನು ಮಾಡೋದು, ಯಾರಿಗೆ ಹೇಳ್ಕೊಳ್ಳೋದು ನಮ್ಮ ಬಾಧೆ. ಯಾರು ಏನೂ ಮಾಡಲ್ಲ, ಸುಮ್ಮನೆ ಅದೇ ಏನೋ ಸ್ಟಾಪ್ ಮಾಡ್ತೀವಿ ಅಂತ ಇದ್ದಾರೆ, ಮುಂದೆ ಪೋಸ್ಟ್ಪೋನ್ ಆಗ್ತಾನೇ ಇದೆ. ಆದರೆ ಆಟೋದವ್ರ ಜೀವನ ತುಂಬ ಕಷ್ಟ ಇದೆ. ಬ್ಯಾನ್ ಮಾಡಬೇಕು ಅಂತೀರಾ? ಸರ್, ಬ್ಯಾನ್ ಮಾಡಬೇಕು ಅಂತೀರಾ? ಬ್ಯಾನ್ ಮಾಡಬೇಕು ಸರ್. ಯಾಕೆಂದರೆ ಇವತ್ತು ಆಟೋದ ಜೀವನ ಎಲ್ಲ ಲೋನ್ಗಳು ಎಷ್ಟಿದೆ, ಅದ್ರ ಮೇಲಿಂದನೇ ಆಟೋದವರೆಲ್ಲನೂ ಪೂರ್ತಿ ಜೀವನ ಎಲ್ಲ ಡಿಪೆಂಡ್ ಅಪಾನ್ ಇನ್ನು ಆಟೋನೇ ಅಲ್ವಾ. ಹಂಗಾಗಿ ಸ್ಟಾಪ್ ಮಾಡಿದ್ರೇ ಆಟೋದವ್ರಿಗೆಲ್ಲ ಅನುಕೂಲ ಆಗೋದು. ಇಲ್ಲಾಂದರೆ ಪಾಪ ನಿಜವೂ ಆಟೋದವ್ರು ಇಲ್ಲೇ ನೋಡಿ ಎಷ್ಟು ಆಟೋಗಳು ನಿಂತಿದೆ ಅಂತ ನೀವೇ ಒಂದು ಸಲ ನೋಡ್ಬಿಡಿ, ಅಬ್ಸರ್ವ್ ಮಾಡಿ. ಡ್ಯೂಟಿ ಇಲ್ದಲೆ ಅವ್ರ ಜೀವನ ತುಂಬ ದುಸ್ಥಿತಿಗೆ ಬಂದುಬಿಟ್ಟಿದೆ. ಅದು ನಿಮ್ಮ ಯೂನಿಯನ್ ಅವರು ಏನು ಇದ್ರ ಬಗ್ಗೆ ಏನು ಕೇಳ್ತಲ್ವಾ ಅಂತ? ಸರ್, ಅವರು ಸಾಕಷ್ಟು ಪ್ರಯತ್ನ ಪಡ್ತಾಯಿದ್ದಾರೆ. ಆದ್ರೂ ಏನಂದರೆ ಇವಾಗ ಆಟೋದವರು ಸಂಘದವರು ಯಾವ ಥರ ಪ್ರತಿಭಟನೆ ಮಾಡ್ತಾಯಿದ್ದಾರೋ ಅವರು ಇವಾಗ ಬೈಕ್ ಟ್ಯಾಕ್ಸರು ಅದೇ ಥರ ಇದು ಮಾಡ್ತಾಯಿದ್ದಾರೆ. ಸರ್ಕಾರ ಇದ್ರ ಬಗ್ಗೆ ಏನು ಗಮನ ಹರಿಸ್ತಾ ಇಲ್ಲ. ಮುಂದಕ್ಕೆ ಏನಾಗುತ್ತೋ ಗೌರ್ಮೆಂಟ್ ಅವ್ರಿಗೆ ಏನು ಹೇಳಕ್ಕೆ ಏನು ಹೇಳೋಣ ಸರ್. ನಮ್ಮ ಆಟೋದವ್ರದ್ದು ಜೀವನ ಯಾರು ಕೇರ್ ಮಾಡೋರೇ ಇಲ್ಲ. ಬ್ಯಾನ್ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀರಾ ಏನು ಅಂತ? ಸರ್, ಬ್ಯಾನ್ ಮಾಡಿ ಅಂತಲೇ ಹೇಳೋದು ಸರ್. ಪ್ರತಿಯೊಬ್ಬ ಆಟೋ ಡ್ರೈವರ್ಗಳು ಸಮೇತನೂ ಹೇಳೋದು ಮಾತಿದೆ, ಬ್ಯಾನ್ ಮಾಡಲೇಬೇಕು. ಇಲ್ಲಾಂದರೆ ಆಟೋದವ್ರು ಅದೇ ಯಾರಕ್ಕೂ ಎಲ್ಲ ಮಾರ್ಕೊಂಡು ಶಿಸ್ತಾಗಿ ಫುಟ್ಪಾತ್ ಇಳಿಬೇಕಾಗತ್ತೆ ನಾವು ಅನ್ನಿಸ್ತು. ಏನಂದರೆ ನೋಡಿ, ಬಾಡಿಗೆನೂ ಸಿಗೋಲ್ಲ. ಬೈಕವ್ರು ಬರ್ತಾರೆ, ಕುಣಿಸ್ಕೊಂಡೆ ಹೋಗ್ತಾರೆ, ವೈಟ್ ಬೋರ್ಡ್ ಮಾಡ್ಕೊಂಡಿರ್ತಾರೆ. ನಾವು ಟ್ಯಾಕ್ಸ್ ಕಟ್ಕೊಂಡು ಎಲ್ಲ ಮಾಡ್ಕೊಂಡು ಸುಮ್ಮನೆ ವೇಸ್ಟು ಸರ್. ಅದೇ ತೊಗೊಂಡು ನಾವು ಓಡಿಸ್ಬೋದು, ಬೆಟರು. ಬೈಕ್ ತೊಗೊಳ್ಳೋದು, ಆರಾಮಾಗಿ ಕುಣಿಸ್ಕೊಳ್ಳೋದು, ಡ್ರಾಪ್ ಮಾಡ್ಬೋದು. ನೋಡಿ, ಇದಕ್ಕೆ ಟ್ಯಾಕ್ಸ್ ಕಟ್ಟಬೇಕು, ಇನ್ಸೂರೆನ್ಸ್ ಕಟ್ಟಬೇಕು, ಎಲ್ಲ ಪ್ರತಿಯೊಂದು ಕಟ್ಟಬೇಕು ನಾವು. ಅವ್ರು ಆರಾಮಾಗಿ ಬರ್ತಾರೆ, ವೈಟ್ ಬೋರ್ಡು, ಇನ್ಸೂರೆನ್ಸ್ ಇಲ್ಲ, ಏನೂ ಇಲ್ಲ. ಆರಾಮಾಗಿ ಬರ್ತಾರೆ, ಆರಾಮಾಗಿ ಹಾಕ್ಕೊಂಡು ಹೋಗ್ತಾರೆ. ನಾವು ಇಲ್ಲೇ ಕೂತಿರ್ತೀವಿ, ಒಟ್ಟಿನಲ್ಲಿ ಒಂದು ಬಾಡಿಗೆ ಬರೋಲ್ಲ. ನಿಜವಲ್ಲೂ ಏನು ಮಾಡಲ್ಲ ಸರ್. ಬರ್ತಾರೆ, ಏನು ಮಾಡ್ತಾರೆ, ಗಲಾಟೆ ಮಾಡ್ತಾರೆ, ಒಂದು 5 ನಿಮಿಷ ಅಷ್ಟೇ, ಒಂದು ಅರ್ಧ ಗಂಟೆ ಗಲಾಟೆ ಮಾಡಿ ಹಂಗೆ ಹೋಗ್ತಾರೆ. ಯೂನಿಯನ್ ಎಲ್ಲ ಏನಿಲ್ಲ ಸರ್, ಅಂಥದ್ದೇನು ಎತ್ತಲ್ಲ ಸರ್. ಯಾರು ಅಷ್ಟೇನು ಎತ್ತಲ್ಲ. ಯಾರೋ ಒಬ್ಬೊಬ್ಬರು ಮಾಡ್ತಾರೆ,
ಎಲ್ಲರೂ ಮಾಡೋಕ್ಕೋಗಲ್ಲ ನೋಡಿ, ಆರಾಮಾಗಿ ಬರ್ತಾರೆ. ಇವಾಗ ನೋಡಿ ಟ್ಯಾಕ್ಸಿ ಅಲ್ಲಿ ಹೋಗಿ ನಿಂತ್ಕೊಳ್ಳಿ, ಎಷ್ಟು ಗಾಡಿ ಇದ್ದಾವೆ ಅಂದರೆ ಬೈಕು ಸಿಕ್ಕಾಪಟ್ಟೆ ಇದ್ದಾವೆ, ತುಂಬ ಇದ್ದಾವೆ. ಆದರೆ ಏನು ಮಾಡ್ತೀರಾ, ಕೇಳೋರಿಲ್ಲ ಸರ್. ನೀವು ಟ್ಯಾಕ್ಸ್ ಕಟ್ತಾ ಇರ್ತೀರಿ, ಎಲ್ಲೋ ಬೋರ್ಡ್ ಇದೆ. ಎಲ್ಲ ಮಾಡಿದ್ರೆ ಏನು ಪ್ರಯತ್ನ ಸರ್, ಏನು ಮಾಡಿ ಏನು ಪ್ರಯತ್ನ ನೋಡಿ. ಬೆಳಗ್ಗೆಯಿಂದ ನಾವು ದುಡ್ದಿರೋದೇ 1000 ರೂಪಾಯಿ ದುಡಿತೀವಿ. ಹಾಂ, 1000 ರೂಪಾಯಿ ದುಡಿದ್ರೆ ಅವ್ನು ಏನು ಇಲ್ದಲೇ 1000 ರೂಪಾಯಿ ದುಡ್ಕೊಂಡಾಯ್ತಾನೆ. ಟ್ಯಾಕ್ಸ್ ಕಟ್ಟಲ್ಲ, ಏನಿಲ್ಲ, ಪ್ರತಿಯೊಂದು ಏನು ಇಲ್ದಲೇ 1000 ರೂಪಾಯಿ ದುಡ್ಕೊಂಡಾಯ್ತಾನೆ. ನಾವೆಲ್ಲ ಕಟ್ಟಿ 1000 ರೂಪಾಯಿ ದುಡಿಯೋಕ್ಕಲ್ಲ. ಹಾಂ, ಈಗ ಇನ್ನೊಂದು ಆರೋಪ ಏನಂತಂದ್ರೆ ಆಟೋದವ್ರಿಗೆ ಜಾಸ್ತಿ ದುಡ್ಡು ಕೇಳ್ತಾರೆ. ಯಾರು ಕೇಳಲ್ಲ ಸರ್. ಇವಾಗೇನು ಸರ್, ಓಲಾ ಊಬರ್ ಎಲ್ಲ ಓಲಾ ಊಬರ್ ಇದೆಯಲ್ಲ ಸರ್, ಎಲ್ಲ ಬುಕ್ ಮಾಡಿದ್ರೆ ಹೋಗ್ತಾರೆ. ಇವಾಗ ಬುಕ್ ಮಾಡಿದ ತಕ್ಷಣ ಹೋಗ್ತಾರೆ. ಇವಾಗ ಏನು ಮಾಡ್ತಾರೆ, ಬೈಕು ಕಮ್ಮಿ ರೇಟ್ ಅಲ್ಲ ಸರ್. ಇದು ಆಟೋ 18 ರೂಪಾಯಿ ಕಿಲೋಮೀಟ್ರು, ಅದಾದರೆ ಕಮ್ಮಿ ರೇಟು, ಆರಾಮಾಗಿ ಹೋಗ್ಬೋದಲ್ಲ ಸರ್. ಬೇಗನೂ ಹೋಗ್ಬೋದು, ಮತ್ತು ಆಟೋ ಲೇಟ್ ಆಗುತ್ತೆ. ಆ ಥರ ಯೋಚನೆ ಮಾಡೋ ಜನ ಇದ್ದಾರೆ. ಸಪೋಸ್ ಇದರಲ್ಲಿ ನಿಮ್ಮದ್ರಲ್ಲಿ ಇನ್ಶೂರೆನ್ಸ್ ಎಲ್ಲ ಇರುತ್ತೆ, ಟೂ ವೀಲರ್ ಇನ್ಶೂರೆನ್ಸ್ ಇರಲ್ಲ. ಏನೂ ಇರಲ್ಲ ಸರ್, ಸತ್ತೋದ್ರೆ ಏನೂ ಇರಲ್ಲ ಅವ್ರಿಗೆ. ಆದರೂ ತಿಳ್ಕೊಬೇಕು, ಅವ್ರು ತಿಳ್ಕೊಂಡಿಲ್ಲ ಅಷ್ಟೇ. ಹೆಚ್ಚು ಕಮ್ಮಿ ಅದು ಪ್ಯಾಸೆಂಜರ್ ಕತೆ ಏನು ಮಾಡೋದು ಸರ್. ಈ ಸರ್ಕಾರ ಏನಾಗಿದೆ ಅಂದರೆ ಅವ್ರಿಗೆ ಕೊಟ್ಬಿಟ್ಟಿದ್ದಾರೆ, ಫ್ರೀಯಾಗಿ ಬಿಟ್ಬಿಟ್ಟಿದ್ದಾರೆ, ಏನೋ ಮಾಡ್ಕೊಳ್ಳಿ ಅಂತ. ಯಾರು ಕೇಳೋರಿಲ್ಲ. ಆರಾಮಾಗಿ ಅವ್ರ ಪಾಡ್ಗೆ ಅವ್ರು ಓಡ್ಕೊತಾರೆ, ಮನೆಗೆ ಹೋಗ್ತಾರೆ. ನಾವು ಆಟೋದಲ್ಲಿ ಟ್ಯಾಕ್ಸ್ ಕಟ್ಕೊಂಡು ಎಲ್ಲ ಮಾಡ್ಕೊಂಡು ಬಂದು ಏನಿಲ್ದಲೆ ಆರಾಮಾಗಿ ಇಲ್ಲಿ ಕೂತಿದ್ದು ಹೋಗ್ಬೇಕಷ್ಟೇ. ಬರಬೇಕು, ರೋಡಲ್ಲೇ ಕುತ್ಕೋಬೇಕು, ಹೋಗ್ತಾ ಇರ್ಬೇಕು ಅಷ್ಟೇ ಆಗಿರೋದು. ಇವಾಗ ಬ್ಯಾನ್ ಆದರೆ ಒಳ್ಳೇದು ಅಂತಿದ್ದಾರೆ. ಆಗ್ಬೇಕು ಸರ್, ಆಗೋದು ಮಾಡಬೇಕಲ್ಲ. ಸರ್ಕಾರ ಮಾಡಿದ್ರೆ ಆಗುತ್ತೆ, ಆಗ ಮಾಡೋದಲ್ಲ. ಏನು ಬಿಸ್ನೆಸ್ಸೇ ಇಲ್ಲ, ಸುಮ್ಮನೆ ಕೂತಿರೋದಾಗೈತೆ, ಬಿಸ್ನೆಸ್ಸೇ ಇಲ್ಲ. ಬಿಸ್ನೆಸ್ ಇಲ್ಲ. ಆದರೆ ನಮ್ಮ ಮಾಮೆಗಳು ಹೋಗೇ ಬಿಟ್ರು ಮನೆಗೆ, ಡ್ಯೂಟಿ ಇಲ್ಲ ಅಂದ್ಕೊಂಡು. ಎಲ್ಲೋದ್ರು ಅರ್ಧ ಮುಕ್ಕಾಲು ಗಂಟೆ ನೋಡಿ ಕಾಯ್ಕೊಂಡು ಕೂತಿದ್ದೀವಿ, ಡ್ಯೂಟಿ ಇಲ್ಲ. ಏನು ಮಾಡೋದು? ನಾವು ಬ್ಯಾನ್ ಮಾಡಲಿ ಅಂದ್ರೆ ಬ್ಯಾನ್ ಮಾಡ್ತೀನಿ ಅಂತ ಹೇಳ್ತಾವ್ರೆ, ಮುಂದಕ್ಕೆ ಕೊಡ್ತಾನೆ ಇದ್ದಾರೆ. ಬ್ಯಾನ್ ಮಾಡ್ತಾಯಿಲ್ಲ, ಏನು ಮಾಡೋದು? ಬ್ಯಾನ್ ಮಾಡಿಬಿಟ್ರೆ ಒಳ್ಳೇದು ಅಂತ. ಈಗ ಅವ್ರಿಗೆ ಎಲ್ಲೋ ಬೋರ್ಡ್ ಮಾಡಿಕೊಟ್ಬಿಟ್ರೆ ಮಾಡ್ಕೊಳ್ಳಿ ಸರ್. ಟ್ಯಾಕ್ಸ್ ಅವ್ರು ಯಾರು ಟ್ಯಾಕ್ಸ್ ಕಟ್ತಲ್ಲ. ಎಲ್ಲಿ ಟ್ಯಾಕ್ಸ್ ಕಟ್ತಾ ಇದ್ದಾರೆ? ನಾವು ಆದರೆ ಟ್ಯಾಕ್ಸ್ ಕಟ್ತಾ ಇದ್ದೀವಿ, ಅವ್ರು ಟ್ಯಾಕ್ಸ್ ಕಟ್ತಾ ಇದ್ದಾರಾ? ಏನು ಕಟ್ತಾ ಇಲ್ವಲ್ಲ. ಟ್ಯಾಕ್ಸ್ ಕಟ್ರೆ ಪರವಾಗಿಲ್ಲ, ಇನ್ಶೂರೆನ್ಸ್ ಇರಲ್ಲ, ಏನೂ ಇರಲ್ಲ. ಸುಮ್ಮನೆ ಈಗ ಸರ್ ಹೊರ್ಗಡೆಯಿಂದನೇ ಬಂದು UP ಗಾಡಿ ಆಗಲಿ, ಈಗ AP ಗಾಡಿಯಲ್ಲಿ ಎಲ್ಲ ಓಡ್ತಾ ಇದೆ ಅಲ್ವಾ, ಔಟ್ಸೈಡ್ ಗಾಡಿಗಳೇ ಎಲ್ಲ. ಈ DL ಇಲ್ಲ, ಏನೂ ಇಲ್ಲ, ಹಂಗೆ ಓಡಿಸ್ತಾ ಇದ್ದಾರೆ. ಔಟ್ಸೈಡ್ವರೆಗೂ ಎಲ್ಲ ಗಾಡಿ ಕೊಟ್ಟಿದ್ದಾರೆ. ಎಲ್ಲಾಗುತ್ತೆ? ಹೊರ ರಾಜ್ಯದಿಂದ ಬಂದವರು ಇಲ್ಲಿ ಗಾಡಿ ಓಡಿಸ್ತಾ ಇದ್ದಾರೆ, ನಮಗೆಲ್ಲಾಗುತ್ತೆ? ಅವ್ರಿಗೆ ಅಂದರೆ ಬಿಸ್ನೆಸ್ಗಳಿದೆ, ಮಾಡ್ಬೋದಲ್ವ? ಬಿಸ್ನೆಸ್ ಇಲ್ವಲ್ಲ. ಅವ್ರಿಗೆ ಬಿಸ್ನೆಸ್ ಇದ್ರೆ ಪರವಾಗಿಲ್ಲ, ಈಗ ನಡೀತಾ ಇದೆ. ಅವ್ರಿಗಂದರೆ ನಿಮಗೆ ಜೊಮೊಟೊ ಇದೆ, ರ್ಯಾಪಿಡೋ ಇದೆ, ಬುಕ್ಕಿಂಗ್ ಇದೆ, ಎಲ್ಲ ತನೂ ಫುಡ್ಡು ಬುಕ್ಕಿಂಗ್ ಎಲ್ಲ ಇದೆ, ಆದ್ರೂ ಮಾಡ್ತಾ ಇಲ್ವಲ್ಲ. ಆಗುತ್ತೆ, ಬಟ್ ನಮಗೆ ಇರೋದು ಇದೊಂದು. ನಮಗೇನೋ ಬಿಡ್ತಾರಾ? ಏನೋ ಐಟಮ್ ಹಾಕ್ಕೊಂಡು ಹೊಡಿತೀವಿ ಅಂದ್ರೂ ಹಿಡಿತಾರೆ, ಗಾಡಿನ ಫೈನ್ ಹಾಕ್ತಾರೆ, ಬಿಡ್ತಾರಾ? ನಾವೇನು ಪ್ಯಾಸೆಂಜರ್ ಮಾತ್ರನೇ ಪಿಕ್ ಮಾಡಬೇಕು, ಡ್ರಾಪ್ ಮಾಡಬೇಕಷ್ಟೇ. ನಮಗೋಸ್ಕರ ಇರೋದನ್ನ ಹಿಂಗೆ ಮಾಡ್ತಾ ಇದ್ದಾರೆ. ಈ ಸರ್ಕಾರದನೇ ಈ ಥರ ಮಾಡ್ತಾ ಇದೆ ಸರ್, ಏನು ಮಾಡೋದು? ಯೂನಿಯನ್ ಅವ್ರು ಏನು ಕೇಳಲ್ವಾ? ಕೇಳ್ತಾ ಇದ್ದಾರೆ, ಅವ್ರನ್ನೂ ಹೋರಾಟ ಮಾಡ್ತಾ ಇದ್ದಾರೆ. ಏನು ಮಾಡೋಕ್ಕಾಗಲ್ಲ ಸರ್, ಏನು ಮಾಡೋಕ್ಕಾಗುತ್ತೆ? ಈಗ ಅಲ್ಟಿಮೇಟ್ ಆಗಿ ಏನು ಹೇಳಕ್ಕೆ ಇಷ್ಟಪಡ್ತಾರೆ ಗೌರ್ಮೆಂಟ್ ಅವ್ರಿಗಂದರೆ ನಮ್ಮ ಬೈಕ್ ಟ್ಯಾಕ್ಸಿ ಬ್ಯಾನ್ ಮಾಡಿದ್ರೆ ಬೆಸ್ಟ್ ಸರ್, ಬ್ಯಾನ್ ಮಾಡೋದು ಬೆಸ್ಟ್. ಈಗ ಅದರಿಂದ ಹೊರೆ ಆಗ್ತಾ ಇದೆ, ಬೈಕ್ ಟ್ಯಾಕ್ಸ್ ಇಂದ. ಹೌದು, ತುಂಬ ಹೊರೆ ಆಗ್ತಿದೆ, ತುಂಬ ಹೊರೆ ಆಗ್ತಾ ಇದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.